ಎಲ್ರಿಗೂ ನಮಸ್ಕಾರ. ನನ್ನೀರು ನಮ್ಮ ಸಿನಿಮಾ. ಸೊ ನಮ್ಮ ಸಿನಿಮಾದ ಬಗ್ಗೆ ನಾನು ಜಾಸ್ತಿ ಏನು ಹೇಳೋದಕ್ಕಿಂತ ತುಂಬ ಚೆನ್ನಾಗಿದೆ. ಕಿರಣ್ ಅವರ ಆ್ಯಕ್ಟಿಂಗ್ ಬಗ್ಗೆ ಏನು ಹೇಳಬೇಕಾಗಿಲ್ಲ. ನಾನು ಆಗಲೇ ಹೇಳ್ದಂಗೆ ಅವರು ನನ್ನೀರು ತುಂಬ ಕಷ್ಟಪಟ್ಟು ತುಂಬ ಚೆನ್ನಾಗಿ ಸಿನಿಮಾ ಮಾಡಿದ್ದಾರೆ. ನಿರ್ಮಾಪಕರಿಗೆ, ನಿರ್ದೇಶಕರಿಗೆಲ್ಲ ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಇವತ್ತು ಇನ್ನೊಂದು ಇಂಪಾರ್ಟೆಂಟ್ ವಿಷಯ ನಾನು ಏನು ಹೇಳೋಕ್ಕೆ ತುಂಬ ಹೆಮ್ಮೆ ಆಗ್ತಾ ಇದೆ, ಖುಷಿ ಆಗ್ತಿದೆ ಅಂದರೆ, ಈ ಒಂದು ಸಿನಿಮಾನ ಪ್ರೋತ್ಸಾಹಿಸೋಕ್ಕೆ ಸಾಕಷ್ಟು ಜನ ಟೆಕ್ನಿಷಿಯನ್ಸ್ ಇವತ್ತು ಟೈಮ್ ಮಾಡ್ಕೊಂಡು ಬಂದಿದ್ದಾರೆ. ಅವರೆಲ್ಲರಿಗೂ ರಾಣಿ ಚಿತ್ರದ ಪರವಾಗಿ ನಾನು ಒಬ್ಬ ನಿರ್ದೇಶಕನಾಗಿ ಅವರೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಸಾಕಷ್ಟು ಒಳ್ಳೊಳ್ಳೆ ತಂತ್ರಜ್ಞರು ಇವತ್ತು ಸಿನಿಮಾ ನೋಡೋಕ್ಕೆ ಬಂದು ಬಿಡುವು ಮಾಡಿಕೊಂಡು, ನಮ್ಮ ಮಾಸ್ತಿ ಅವರು ಇರ್ಬೋದು, ನಿರ್ದೇಶಕರು ಗುರುದೇಶ್ ಪಾಂಡೆ ಅವರಿದ್ದಾರೆ, ಜಡೇಶ್ ಅವರಿದ್ದಾರೆ, ಇನ್ನು ಸಾಕಷ್ಟು ಜನ ನಿರ್ದೇಶಕರು ಬಂದಿದ್ದಾರೆ ಇವತ್ತು ಈ ಸಿನಿಮಾನ ಒಂದು ಪ್ರೋತ್ಸಾಹ ಮಾಡಿ ಅವರ ಅನಿಸಿಕೆಗಳನ್ನ ಹೇಳೋಕ್ಕೆ. ಅವರೆಲ್ಲರಿಗೂ ನನ್ನ ತುಂಬ ಹೃದಯದ ಕೃತಜ್ಞತೆಯನ್ನು ಹೇಳ್ತೀನಿ. ಪ್ರತಿ ಹಂತದಲ್ಲೂ ಸಾಕಷ್ಟು ಶ್ರಮ ವಹಿಸಿ ಈ ಸಿನಿಮಾನ ಮಾಡಿದ್ದಾರೆ. ತುಂಬ ಚೆನ್ನಾಗಿದೆ. ಆಲ್ ದಿ ಬೆಸ್ಟ್. ಮತ್ತೆ ಈ ಸಿನಿಮಾಗೆ ಇನ್ನೂ ಚೆನ್ನಾಗಿ ಯಶಸ್ವಿಯಾಗಿ ಹೋಗಲಿ ಅಂತ ಕೇಳ್ಕೊಳ್ತಾ ಥ್ಯಾಂಕ್ ಯು. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. ನನ್ನ ಹೆಸರು ಶಶಿಗೌಡ ಅಂತೇಳಿ. ರಾಣಿ ಸಿನಿಮಾದ ಬಗ್ಗೆ ಹೇಳ್ಬೇಕಂದ್ರೆ, ಮೊದಲಿಗೆ ನಾನು ಒಂದು 17-18 ವರ್ಷದ ಹಿಂದೆ ಒಂದು ಸಣ್ಣ ಘಟನೆಗೆ ನಾನು ಮೆಲುಕಾಕಬೇಕಾಗತ್ತೆ. ನಿರ್ದೇಶಕರಾದ ಗುರು ತೇಜ್ ಶೆಟ್ಟಿಯವರು ಸುಮಾರು 2007-8ರಲ್ಲಿ ಮೊದಲ ಬಾರಿಗೆ ನನ್ನನ್ನು ಭೇಟಿ ಆಗ್ತಾರೆ. ಒಂದು ಮಾಧ್ಯಮ ಕಚೇರಿಯಲ್ಲಿ ಭೇಟಿ ಆಗ್ತೀವಿ. ಅಲ್ಲಿ ನಾನು ಸಿನಿಮಾ ಮಾಡ್ತಾ ಇದ್ದೀನಿ ಅಂತ ಹೇಳಿದಾಗ ನಿಜವಾಗ್ಲೂ ನಾವು ಅವತ್ತು ಡೌಟಿಂದ ಇವ್ರನ್ನ ನೋಡಿದ್ದು ನಿಜ. ಇವರೆಲ್ಲ ಸಿನಿಮಾ ಮಾಡ್ತಾರಾ, ಸಿನಿಮಾ ಅಂದರೆ ಏನು, ತುಂಬ ಈಸಿಯಾಗಿ ತೊಗೊಂಡ್ಬಿಡ್ತಾರೆ ಅಂತ. ಮೊದಲನೇ ಸಿನಿಮಾ 5Gಯಲ್ಲಿ ಅವರ ಒಂದು ಪ್ರತಿಭೆಯನ್ನು ತೋರಿಸಿದ್ರು. ನಿಜಕ್ಕೂ ನಾನಿವತ್ತು ರಾಣಿ ಅಂತ ಒಂದು ಸಿನಿಮಾನ ಗುರು ತೇಜ್ ಶೆಟ್ಟಿ ಅವರ ಒಂದು ಅದ್ಭುತ ನಿರ್ದೇಶನ, ಒಂದು ಒಳ್ಳೆ ಎಲಿಮೆಂಟ್, ಒಂದು ಉತ್ತಮವಾದ ಕಥೆಯನ್ನು ಇಟ್ಕೊಂಡು ಪ್ರೀತಿ ಮತ್ತು ಒಬ್ಬ ಯುವಕ ಸಾಧನೆ ಮಾಡಲಿಕ್ಕೆ ಹೊರಟಾಗ ಈ ಸಮಾಜ ಯಾವ ರೀತಿಯಲ್ಲಿ ಅವರ ಕನಸುಗಳನ್ನ ಛಿದ್ರ ಮಾಡುತ್ತೆ ಮತ್ತು ಈ ವ್ಯವಸ್ಥೆ ಹೇಗಿದೆ ಅನ್ನೋದ್ರ ಬಗ್ಗೆ ಒಂದು ಅದ್ಭುತವಾದ ಒಂದು ಎಳೆಯನ್ನು ಇಟ್ಕೊಂಡು ಉತ್ತಮವಾದ ಒಂದು ಸಿನಿಮಾನ ಮಾಡಿದ್ದಾರೆ. ಅದಕ್ಕೆ ತಕ್ಕಂತೆ ನಮ್ಮ ಹೀರೋ ತುಂಬ ಅದ್ಭುತವಾದ ನಟನೆಯನ್ನು ಮಾಡಿದ್ದಾರೆ ಕಿರಣ್ ರಾಜ್ ಅವರು. ನಿಜಕ್ಕೂ ಕನ್ನಡ ಚಿತ್ರರಂಗಕ್ಕೆ ಭರವಸೆಯ ನಾಯಕ ನಟ, ಹೆಮ್ಮೆಯಿಂದ ಹೇಳ್ಬೋದು. ಒಬ್ಬ ಉತ್ತಮ ನಿರ್ದೇಶಕ. ನಿಜವಾಗ್ಲೂ ನಮ್ಮ ಕರ್ನಾಟಕದ ಕನ್ನಡಿಗ ನಿರ್ಮಾಪಕರು ಇಂಥ ಪ್ರತಿಭೆಗಳಿಗೆ ಮತ್ತಷ್ಟು ಅವಕಾಶ ಕೊಡಲಿ, ಮತ್ತಷ್ಟು ಒಳ್ಳೊಳ್ಳೆಯ ಸಿನಿಮಾಗಳು ನಮ್ಮ ಕನ್ನಡ ಚಿತ್ರರಂಗಕ್ಕೆ ಬರುತ್ತೆ. ಅದೇ ರೀತಿ ಆ ನಾಯಕ ನಟಿಯವರು ಇರ್ಬೋದು, ಎಲ್ಲರೂ ಯಾರೂ ಕೂಡ ಇಲ್ಲಿ ಹೊಸಬ್ರು ಅನ್ನೋ ರೀತಿಯಲ್ಲಿ ಫೀಲ್ ಆಗೋದೇ ಇಲ್ಲ. ಏನು ಕಳನಟ ರವಿಶಂಕರ್ ಅವರಿದ್ದಾರೆ, ಅವರಲ್ಲೂ ಕೂಡ ಒಂದು ಒಳ್ಳೆಯ ಅದ್ಭುತವಾದ ನಟನೆಯನ್ನು ತೆಗೆದಿದ್ದಾರೆ. ಒಂದು ಉತ್ತಮವಾದ ಚಿತ್ರ. ನಿಜಕ್ಕೂ ಏನು ಪ್ರಾರಂಭದಿಂದ ಕ್ಲೈಮ್ಯಾಕ್ಸ್ವರೆಗೂ ಒಂದೇ ಒಂದು ಸೀನು ನಮ್ಮನ್ನು ಎಲ್ಲೂ ಆ ಕಡೆ ಈ ಕಡೆ ಮಾಡೋದಿಲ್ಲ. ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ. ಸಿನಿಮಾಗಳನ್ನ ನಮ್ಮ ಕನ್ನಡ ಪ್ರೇಕ್ಷಕರು ಗೆಲ್ಲಿಸಬೇಕು. ಒಂದು ಉತ್ತಮವಾದ ಚಿತ್ರವನ್ನು ಕೊಟ್ಟಂತಹ ಚಿತ್ರತಂಡದ ಎಲ್ರಿಗೂ ನನ್ನ ಅಭಿನಂದನೆಗಳನ್ನ ತಿಳಿಸ್ತಾ, ಶುಭವಾಗಲಿ, ಯಶಸ್ಸಾಗಲಿ ಅಂತೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಆಲ್ ದ ಬೆಸ್ಟ್. ನಮಸ್ಕಾರ. ಸಿನಿಮಾ ನೋಡಿದೆ, ಬಹಳ ಚೆನ್ನಾಗಿದೆ. ಇಲ್ಲಿ ಸೇರಿರ್ತಕ್ಕಂಥ ಎಲ್ಲ ನಮ್ಮ ಸ್ನೇಹಿತರು, ಈಗೇನಾಗಿದೆ, ಈ ಪ್ಯಾನ್ ಇಂಡಿಯಾ ಅಂತ ಬಂದಮೇಲೆ ಬೇರೆ ಸಿನಿಮಾಗಳಿಗೆ ಅವಕಾಶ ಕಮ್ಮಿ ಆಗ್ತಾ ಇದೆ. ಹಾಗಂದ್ರೆ ನಾವು ಸುಮ್ಮನೆ ಇರಬಾರ್ದು. ಸಿನಿಮಾದಲ್ಲಿ ಕೆಲಸ ಮಾಡಿರ್ತಕ್ಕಂಥ ಪ್ರತಿಯೊಬ್ಬರು ಕಲಾವಿದರಾಗಲಿ, ಕಲಾವಿದರ ಮನೆಯವರಾಗಲಿ, ಕಲಾವಿದರ ಸ್ನೇಹಿತರಾಗಲಿ, ದಯವಿಟ್ಟು ನಿಮ್ಮ ಸಿನಿಮಾ ಬಗ್ಗೆ ನೀವೇ ಪ್ರಚಾರ ಮಾಡ್ಕೊಂಡು ಬರ್ತಾ ಇರಬೇಕು. ಜನ ಥಿಯೇಟ್ರಿಗೆ ಬರೋದೇ ಕಮ್ಮಿ ಆಗ್ತಾಯಿದೆ. ಅದನ್ನು ಹೋಗಲಾಡಿಸ್ಬೇಕು ಅಂದರೆ ಮೊದಲು ನಾವು ನಮ್ಮ ಸಿನಿಮಾ ಬಗ್ಗೆ ಎಲ್ಲರ ಹತ್ರನೂ ಹೇಳಿಕೊಂಡು ನಮ್ಮ ಪ್ರಚಾರ ಹೆಚ್ಚಾಗಬೇಕು. ಮೌತ್ ಪಬ್ಲಿಸಿಟಿ ಈಸ್ ಮೋಸ್ಟ್ ಇಂಪಾರ್ಟೆಂಟ್. ಅದನ್ನು ದಯವಿಟ್ಟು ನಾನು ಎಲ್ಲ ಪ್ರೇಕ್ಷಕರಲ್ಲಿ ಕೇಳೋದು ಇದೆ, ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ. ನನ್ನ ಅನುಭವ ನೀವೆಲ್ಲರೂ ನಾನು ನೋಡಿದ್ದೀರಾ. ನಾನು 419 ಪಿಕ್ಚರ್ ಮಾಡಿದ್ದೀನಿ. ನನ್ನ ಅನುಭವದ ಬಗ್ಗೆ ಹೇಳ್ತೀನಿ.
ಸಿನಿಮಾ ಅನ್ನತಕ್ಕಂಥದ್ದು ಒಂದು ಬಹಳ ಪವಿತ್ರವಾದ ಒಂದು ಸಂಸ್ಥೆ ಮಾಡಿರತಕ್ಕಂಥ ಕೆಲಸ. ಅದರಿಂದ ಎಲ್ಲರಿಗೂ ಏನೇ ಟಿ ವಿಯಲ್ಲಿ ಎಂಥದೇ ಶೋಗಳು ಬರಲಿ, ಏನೇ ಆಗಲಿ, ದೊಡ್ಡ ಸ್ಕ್ರೀನಲ್ಲಿ ನೋಡ್ತಕ್ಕಂಥದ್ದೇ ಬಹಳ ಉತ್ತಮವಾದ್ದು. ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ಒಂದು ಸಿನಿಮಾ ಮಾಡೋದು ಎಷ್ಟು ಕಷ್ಟ ಇದೆ, ಒಂದು ಸಿನಿಮಾದಿಂದ ಎಷ್ಟು ಜನ ಜೀವನ ಮಾಡ್ತಾರೆ, ಎಷ್ಟು ಸಂಸಾರಗಳ ಉದ್ಧಾರ ಆಗುತ್ತೆ. ಇವ್ರ ಮಾತು ಕೇಳೋಕೆ ಹೋಗ್ಬಾರ್ದು. ಆ ಪಿಕ್ಚರ್ ಚೆನ್ನಾಗಿಲ್ಲ ಬಿಡೋ ಅಂತ ಯಾರೋ ಹೇಳ್ತಾರೆ. ಪ್ರತಿಯೊಬ್ಬರು ನೋಡಿ, ಜೀವನದಲ್ಲಿ ಒಂದು ದಿವಸದಲ್ಲಿ ಎಷ್ಟೋ ಖರ್ಚು ಮಾಡ್ತೀರಾ. ಒಂದು ಸಿನಿಮಾಗೆ ನೀವು ಎಷ್ಟು ಖರ್ಚು ಮಾಡ್ತೀರಾ? ಒಂದು 100 ರೂಪಾಯಿ 150 ರೂಪಾಯಿ ಕೊಟ್ಟು ಒಂದು ಟಿಕೆಟ್ ತೊಗೋತೀರಾ. ಆ 150 ರೂಪಾಯಿಂದ ಎಷ್ಟು ಜನಕ್ಕೆ ಒಳ್ಳೆಯದಾಗತ್ತೆ. ಕನ್ನಡ ಭಾಷೆ ಆಗಲಿ, ಕನ್ನಡ ಕಲಾವಿದರಾಗಲಿ, ಕನ್ನಡ ಸಂಸ್ಕೃತಿ ಆಗಲಿ ಎಷ್ಟು ಉದ್ಧಾರ ಆಗುತ್ತೆ. ಕನ್ನಡವನ್ನು ಉಳಿಸ್ಬೇಕು, ಕನ್ನಡ ಕಲೆ ಶಾಶ್ವತವಾಗಿ ನಿಲ್ಲಬೇಕು ಅಂದರೆ ಪ್ರತಿಯೊಬ್ಬರು ದೊಡ್ಡ ಮನಸ್ಸು ಮಾಡಿ ಎಲ್ಲ ಕನ್ನಡ ಚಿತ್ರಗಳನ್ನು ಬೆಂಬಲಿಸಬೇಕು. ಮೊದಲನೇದಾಗಿ ಉತ್ತಮವಾಗಿ ಈಗ ಹೊಸದಾಗಿ ಬರ್ತಾ ಇರ್ತಕ್ಕಂಥ ಯುವಕರು ತುಂಬ ಚೆನ್ನಾಗಿ ಮಾಡ್ತಾರೆ. ಈ ಸಿನಿಮಾದಲ್ಲಿ ಪ್ರತಿಯೊಬ್ಬರು ಚೆನ್ನಾಗಿ ಮಾಡಿದ್ದಾರೆ. ಇಬ್ಬರು ಹೀರೋಯಿನ್ಗಳು ಚೆನ್ನಾಗಿ ಮಾಡಿದ್ದಾರೆ, ಹೀರೋ ತುಂಬ ಚೆನ್ನಾಗಿ ಮಾಡಿದ್ದಾರೆ, ಕ್ಯಾಮ್ರಾ ವರ್ಕ್ ತುಂಬ ಚೆನ್ನಾಗಿದೆ, ಆ್ಯಕ್ಷನ್ ಚೆನ್ನಾಗಿದೆ, ಸಂಭಾಷಣೆ ಚೆನ್ನಾಗಿದೆ, ಲೊಕೇಶನ್ ಚೆನ್ನಾಗಿದೆ. ಇನ್ನೇನು ಬೇಕು ಹೇಳಿ? ಕಣ್ಣಿಗೆ ತಂಪು ಕೊಡುತ್ತೆ, ಮನಸ್ಸಿಗೆ ಹಿಂಪು ಕೊಡುತ್ತೆ. ಕಾರಣ ಇಂಟ್ರೆಸ್ಟ್ ಇಟ್ಟು ಮಾಡ್ತಾರೆ. ಈಗಿನ ಯುವಕರು ಉತ್ಸಾಹದಲ್ಲಿ ಬರ್ತಾರೆ, ನಾನು ಚೆನ್ನಾಗಾಗಬೇಕು ಅಂತ. ಅವರ ಉತ್ಸಾಹಕ್ಕೆ ನಿಮ್ಮೆಲ್ಲರ ಸಂಪೂರ್ಣ ಸಹಕಾರ ಬೆಂಬಲ ನೀಡಿದ್ರೆ ಎಲ್ಲ ಚಿತ್ರಗಳು ಒಳ್ಳೆಯದಾಗುತ್ತೆ. ನಿಮ್ಮೆಲ್ಲರ ಸಹಕಾರ ಕೊಡಿ ಅಂತ ನಾನು ಎಲ್ಲರಲ್ಲೂ ಬಹಳ ಪ್ರೀತಿಯಿಂದ ಕೇಳ್ಕೊತೀನಿ. ನಮಸ್ಕಾರ. ನಮಸ್ಕಾರ. ನನಗೆ ಒಂದೇ ಒಂದು ಪ್ರಶ್ನೆ ನಿಮ್ಮಲ್ಲಿ. ನೀವೆಲ್ಲರೂ ಇವಾಗ ಸಿನಿಮಾ ನೋಡಿದ್ರಿ, ನೀವೆಲ್ಲ ಸಿನಿಮಾ ನೋಡಿದ್ದೀರಾ. ಇದಕ್ಕಿಂತ ಒಳ್ಳೆ ಸಿನಿಮಾ ಮಾಡೋಕ್ಕಾಗುತ್ತಾ? ನಾವು ಕಷ್ಟಪಟ್ಟು ಸಿನಿಮಾ ಮಾಡಿದ್ದಾರೆ, ಡೈರೆಕ್ಟ್ರು ಎಂಥ ಎಫರ್ಟ್ ಹಾಕಿದ್ರು. ನಾನು ಶೂಟಿಂಗಲ್ಲಿದ್ದೆ, ಏನೇನು ಕಷ್ಟಪಟ್ಟಿದ್ದೀವಿ ಅಂತ ಗೊತ್ತು. ನಮ್ಮ ಕ್ಯಾಮ್ರಾಮ್ಯಾನ್ ಆಗಲಿ, ನಮ್ಮ ನಾಯಕರು, ಇವಾಗ ನಮ್ಮ ನಾಯಕರು ಒಂದು ಪ್ರಶ್ನೆ ಕೇಳಿದ್ರು, ಅಣ್ಣ ನೀವು ಅಂದ್ಕೊಂಡಂಗೆ ನಾನು ಮಾಡಿದ್ದೀನಿ ಅಂತ. ನಾನು ಅಂದ್ಕೊಂಡಿದ್ದಕ್ಕಿಂತ 100 ಪಟ್ಟು ಚೆನ್ನಾಗಿ ಮಾಡಿದ್ದಾರೆ. ಈಗ ಒಳ್ಳೆಯ ಫ್ಯೂಚರ್ ಇದೆ. ಆಮೇಲೆ 3 ಜನ ನಾಯಕಿಯರು, ಅದರಲ್ಲಿ ಯಾರು ಬೇಜಾರು ಮಾಡ್ಕೋಬೇಡಿ. ಆ ಕ್ಯಾರೆಕ್ಟರ್ ನಂಗೆ ತುಂಬ ಹಿಡಿಸ್ತು, ತುಂಬ ಚೆನ್ನಾಗಿ ಅಭಿನಯ ಮಾಡಿದ್ದಾರೆ. ಅದೇ ರೀತಿ ನಾವೆಲ್ಲ ಏನು ಮಾಡಬೇಕು ಅಂದರೆ, ನಾನು ಇನ್ಕ್ಲೂಡಿಂಗ್ ನಾನು ನೀವು ಎಲ್ಲ ಸೇರಿ ಹೊರಗಡೆ ಬರಬೇಕು, ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕು. ಈ ಸಿನಿಮಾ ನೋಡಲಿಲ್ಲ ಅಂದಮೇಲೆ ಇನ್ಯಾವ ಸಿನಿಮಾ ನೋಡೋಕ್ಕಾಗುತ್ತೆ? ತುಂಬ ಕಷ್ಟಪಟ್ಟು ಮಾಡಿದ್ದಾರೆ. ಎಂತೆಂಥ ಲೊಕೇಶನ್ ಇದೆ, ಎಂತೆಂಥ ಆರ್ಟಿಸ್ಟ್ ಇದ್ದಾರೆ, ತುಂಬ ಅದ್ಭುತವಾಗಿದೆ. ಸಣ್ಣ ಪಾತ್ರ ಮಾಡಿದ್ರು ಡೈರೆಕ್ಟರ್ ಎಷ್ಟು ಚೆನ್ನಾಗಿ ಮಾಡಿದ್ದಾನೆ ಗೊತ್ತಾ? ಅವನು ತುಂಬ ಚೆನ್ನಾಗಿ ಮಾಡಿದ್ದಾನೆ. ದಯವಿಟ್ಟು ಕನ್ನಡಿಗರಿಗೆ ಎಲ್ಲರಿಗೂ ನನ್ನ ಮನವಿ, ಎಲ್ಲರೂ ದಯವಿಟ್ಟು ಹೊರಗಡೆ ಬನ್ನಿ, ಥಿಯೇಟ್ರಲ್ಲಿ ಸಿನಿಮಾ ನೋಡಿ, ಕಲಾವಿದರನ್ನ ಆಮೇಲೆ ಟೆಕ್ನಿಷಿಯನ್ಸ್ನೆಲ್ಲ ಇಂಪ್ರೂವ್ ಮಾಡೋದಕ್ಕೆ ಒಂದು ದಾರಿ ಮಾಡಿಕೊಡಿ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲಿ ಸಿನಿಮಾ ನೋಡಿ. ಥ್ಯಾಂಕ್ ಯು. ನಮಸ್ಕಾರ. ಈಗ ತಾನೇ ನಾನು ರಾನಿ ಸಿನಿಮಾ ಬಂದೆ. ಒಂದು ಮಾತು ಹೇಳ್ತೀನಿ, ಸಿನಿಮಾ ಆಲ್ರೆಡಿ ಗೆದ್ದಿದೆ, ದೊಡ್ಡ ಮಟ್ಟಕ್ಕೆ ಗೆಲ್ಲಿ ಅಂತ ಬಯಸ್ತೀನಿ. ಯಾಕೆಂತ ಹೇಳಿದ್ರೆ ಒಂದು ಒಳ್ಳೆ ಶ್ರಮ ಅಚ್ಚುಕಟ್ಟಾಗಿ ಬಂದಾಗ ಅದು ಆಲ್ರೆಡಿ ಗೆದ್ದಿದೆ ಅಂತಲೇ ಅರ್ಥ. ಮೊದಲನೇದಾಗಿ ನಾನು ಕಾಂಗ್ರ್ಯಾಚುಲೇಷನ್ ಹೇಳಿದ್ದು ನನ್ನ 15 ವರ್ಷದ ಗೆಳೆಯ ರಾಘುಗೆ ಹೇಳ್ತೀನಿ. ಸ್ಟಿಲ್ ಫೋಟೋಗ್ರಾಫರ್ ಆಗಿ ಇಲ್ಲಿ ತನಕ ಒಂದು ಗ್ರೇಡಿಂಗ್ ಆಗ್ಬೋದು, ಶಾರ್ಟ್ ಕಂಪೋಸಿಂಗ್ ಆಗ್ಬೋದು, ಒಂದು ಔಟ್ ಆಫ್ ಫೋಕಸ್ ಶಾರ್ಟ್ಸ್ಗಳಿಲ್ಲ. ಅಷ್ಟು ಚೆನ್ನಾಗಿ ಒಂದು ಸಿನಿಮಾಟೋಗ್ರಾಫಿಕ್ ಸೂಪರ್ ಆಗಿದೆ. ನೆಕ್ಸ್ಟ್ ನಾನು ಹೇಳೋದು ಪ್ರೊಡಕ್ಷನ್ ಹೌಸ್. ಇಲ್ಲಿ ಯಾವ ಸ್ಟಾರ್ ನಟರುಗಳಿಲ್ಲ, ಏನಿಲ್ಲ. ಬಟ್ ಕಿರಣ್ ರಾಜ್ ಅವರು ಡೆಬ್ಯೂ ಸಿನಿಮಾ ಆದರೂ ಸುಧಾ ಇದನ್ನು ಎಕ್ಸ್ಟ್ರಾರ್ಡಿನರಿ ರಿಚ್ ಆಗಿ ಪ್ರತಿ ಫ್ರೇಮ್ ಆಗ್ಬೋದು ಪಕ್ಕದಲ್ಲಿ ಕುತ್ಕೊಂಡು ನೋಡ್ಬೇಕು ಹೇಳ್ತಿದ್ದಾರೆ. ಎಷ್ಟು ಬಜೆಟ್ ಆಯಿತು ಅಂತ ಕೇಳ್ತಾ ಇದ್ದೆ ನಾನು. ಯಾಕಂದರೆ ಖುಷಿ ಆಗುತ್ತೆ. ಇಂಥ ಪ್ರೊಡಕ್ಷನ್ ಹೌಸ್ಗಳು ಇವತ್ತೇನು ಒಂಬಾಳೆ, KVN, ರಾಕ್ಲೈನ್ ಪ್ರೊಡಕ್ಷನ್ಸ್ ಇದೆ, ಆ ಲೆವೆಲ್ಗೆ ಈ ಪ್ರೊಡಕ್ಷನ್ ಹೌಸ್ ಬೆಳೀಲಿ ಅಂತ ನಾನು ಬಯಸ್ತೀನಿ. ಸರ್, ಇನ್ನೂ ನೀವು ಸಿನಿಮಾಗಳು ಮಾಡಬೇಕು ನಮ್ಮ ಇಂಡಸ್ಟ್ರಿಲಿ. ಅದಕ್ಕೆ ಬೇಕಾಗಿರುವಂಥ ಬಲ ಜನ ತುಂಬಬೇಕಾಗಿದೆ. ಈ ಸಿನಿಮಾ ಏನು ಗೆದ್ದಿದೆ ದೊಡ್ಡ ಮಟ್ಟಕ್ಕೆ ಗೆಲ್ಲಬೇಕಾಗಿದೆ. 2ನೇ ವಾರ ನಾಳೆಯಿಂದ ಸ್ಟಾರ್ಟ್ ಆಗ್ತಾ ಇದೆ. ಅದಕ್ಕೆ ಬಲ ನೀವು ಕೊಡಬೇಕಾಗುತ್ತೆ. ಹಾಗೆ 3 ಜನ ನಾಯಕ ನಟರು ಅದಕ್ಕೆ ಜೀವ ತುಂಬಿದ್ದಾರೆ. ಇಟ್ಸ್ ಎಕ್ಸ್ಟ್ರಾರ್ಡಿನರಿ ಪರ್ಫಾರ್ಮೆನ್ಸ್. ಹಾಗೆ ಡೈರೆಕ್ಟರ್ ಬಗ್ಗೆ ಹೇಳಬೇಕು, ಇದು 2ನೇ ಸಿನಿಮಾ, ಇಟ್ಸ್ ಸೂಪರ್. ಒಬ್ಬ ಕಿರಣ್ ರಾಜ್ ಅವ್ರನ್ನ ನಾನು ಅವ್ರಿಗೆ ಹೇಳ್ತಾ ಇದ್ದೆ, ಅವ್ರು ಮೊನ್ನೆ ನಾನು ಒಂದು ವಾರದಿಂದ ಫಸ್ಟ್ ಮೀಟ್ ಮಾಡಿದ್ದೆ, ಒಂದು ವಾರದಿಂದ. ಬಟ್ ಆ 2 ಲುಕ್ನ ತುಂಬ ಚೆನ್ನಾಗಿ ಡೈರೆಕ್ಟ್ರು ಅವ್ರನ್ನ ಅರ್ಥಕೊಂಡು ಅದನ್ನು ಕ್ಯಾಪ್ಚರ್ ಮಾಡಿದ್ದಾರೆ. ಸ್ಟೋರಿ, ಸ್ಕ್ರೀನ್ ಪ್ಲೇ, ಡೈಲಾಗ್ಸ್, ಮ್ಯೂಸಿಕ್, ರೆಕಾರ್ಡಿಂಗ್, ರವಿಶಂಕರ್ ಸರ್ ಅವ್ರ ಅದ್ಭುತವಾದ ಪರ್ಫಾರ್ಮೆನ್ಸ್, ಅನಿಲ್ ಅವ್ರ ಪರ್ಫಾರ್ಮೆನ್ಸ್ ಆಗ್ಬೋದು. ಎಲ್ಲಕ್ಕಿಂತ ಮುಖ್ಯವಾಗಿ ಹೀರೋ ನನ್ನ ಬಗ್ಗೆ ಹೇಳ್ತಾ ಇದ್ರು. ಒಂದು ಕಿಕ್ ಬಾಕ್ಸಿಂಗ್ ಕಲಿಬೇಕು ಅಂತಲೇ 3 ತಿಂಗಳು ಗ್ಯಾಪ್ ತೊಗೊಂಡಿದ್ದೆ. ದಟ್ ಈಸ್ ಪ್ಯಾಷನ್. ಅದು ಬಂದು ಸಿನಿಮಾ ಮಾಡ್ದೆ ಹೋಗೋನಕ್ಕಿಂತ ಈ ಥರ ನಾಯಕ ನಟರು ಬನ್ನಿ ಸಮುದಾಯ. ಇವತ್ತು ಹೇಳ್ತೀನಿ ಕೇಳಿಸ್ಕೊಳ್ಳಿ, ಇನ್ನೂ 106 ಸಿನಿಮಾ ಮಾಡ್ತಾರೆ. ಇಂಥ ಸಿನಿಮಾ ಹೀರೋಗಳಿಗೆ ನಾವು ಬೆಳೆಸಬೇಕಾಗಿದೆ. ಅದನ್ನು ಸಪೋರ್ಟ್ ಮಾಡಬೇಕು. ಅವ್ರು ಬೆಳೀತಾರೆ, ಸಪೋರ್ಟ್ ಮಾಡಬೇಕಾಗಿದೆ. ಸರ್, ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು ಸರ್. ಮತ್ತೊಮ್ಮೆ ಹೇಳ್ತೀನಿ, ಗೆದ್ದಿದೆ, ದೊಡ್ಡ ಮಟ್ಟಕ್ಕೆ ಗೆಲ್ಲಿ. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು.
ಎಲ್ರಿಗೂ ನಮಸ್ಕಾರ. ರಾನಿ, ಇದು ಎಲ್ಲ ನನ್ನ ಜೊತೆ ಕೆಲಸ ಮಾಡಿದವರೇ ಎಲ್ಲರೂ. ಗುರುತೇಜ್ ಶೆಟ್ಟಿ ಸಿನಿಮಾ ಟೆಕ್ನಿಕಲಿ ತುಂಬ ಚೆನ್ನಾಗಿ ಮಾಡಿದ್ದಾರೆ. ಮೇಕಿಂಗ್ ತುಂಬ ಒಳ್ಳೆ ರೀತಿಯಲ್ಲಿ ಮಾಡಿದ್ದಾರೆ. ಮೊದಲು ಕೋಲಾರ್ ನೀವೆಲ್ಲ ತುಂಬ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಸ್ಟಿಲ್ ಫೋಟೋಗ್ರಾಫರ್ ಆ್ಯಕ್ಚುಲಿ ಅವರು. ಇದು ಫಸ್ಟ್ ಸಿನಿಮಾ ಅಲ್ವಾ? ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ತುಂಬ ಕನ್ನಡ ಇಂಡಸ್ಟ್ರಿಗೆ ತುಂಬ ಬಳಕೆ ಆಗ್ತಾರೆ. ನೆಕ್ಸ್ಟು ರಾಘವೇಂದ್ರ ಕೋಲಾರ್ ಅವರು. ಕಿರಣ್ ರಾಜ್ ಅವರಲ್ಲಿ ಒಂದು ಒಳ್ಳೆ ಪೊಟೆನ್ಷಿಯಲ್ ಇದೆ ನಿಜವಾಗ್ಲೂ. ಅವ್ರ ಸೀರಿಯಲ್ಗಳಲ್ಲೆಲ್ಲ ತುಂಬ ಒಳ್ಳೆ ಸ್ಕೋರು, ಆಮೇಲೆ ಒಳ್ಳೆ ಹೆಸರು ಮಾಡಿದ್ದಾರೆ. ಇವಾಗ ಸಿನಿಮಾಗೆ ಬಂದು ಒಂದು ಒಳ್ಳೆ ಹೆಸರು ಮಾಡ್ತಾ ಇದ್ದಾರೆ. ಒಬ್ಬ ಒಳ್ಳೆ ಹೀರೋ ಮಟೀರಿಯಲ್ ಅಂತೂ ಕಿರಣ್ ರಾಜ್ ಅವರು ಆಗೇ ಆಗ್ತಾರೆ ಡೆಫಿನೆಟ್ ಆಗಿ. ಒಂದೊಳ್ಳೆ ಫ್ಯೂಚರ್ ಇದೆ ಅವ್ರಿಗೆ. ಆಯ್ಕೆಗಳು ತುಂಬ ಚೆನ್ನಾಗಿರಬೇಕು ಮುಂದೆ ಮುಂದೆ ಹೋಗ್ತಾ. ಈ ಸಿನಿಮಾ ಇವಾಗ ಏನು 2ನೇ ವಾರಕ್ಕೆ ಕಾಲಿಡ್ತಾ ಇದೆ. ತುಂಬ ಪ್ರೊಡ್ಯೂಸರ್ಗೆ ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಬಿಕಾಸ್ ಏನಂತಂದರೆ ಕನ್ನಡ ಇಂಡಸ್ಟ್ರಿಯಲ್ಲಿ ಈ ಥರದ್ದೊಂದು ಪರಿಸ್ಥಿತಿಯಲ್ಲಿ ಇಷ್ಟು ಒಂದು ಒಳ್ಳೆ ಖರ್ಚು ಮಾಡಿ ಒಂದು ಒಳ್ಳೆ ಟೀಮ್ ಮೇಲೆ ನಂಬಿಕೆ ಇಟ್ಟು ಸಿನಿಮಾ ಮಾಡಿದ್ದಾರೆ. ನಿಜವಾಗ್ಲೂ ಅವರಿಗೆ ಇಡೀ ಇಂಡಸ್ಟ್ರಿನೇ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಇಂಥ ಪರಿಸ್ಥಿತಿಯಲ್ಲಿ ಇಷ್ಟು ದೊಡ್ಡ ಖರ್ಚು ಮಾಡಿಕೊಂಡು ಇಂಡಸ್ಟ್ರಿಯಲ್ಲಿ ಒಂದು ಒಳ್ಳೆ ಮೇಕಿಂಗ್ ಸಿನಿಮಾನ ಡೆಫಿನೆಟಾಗಿ ಮಾಡಿದ್ದಾರೆ. ಡೈರೆಕ್ಟರ್ಗೆ, ಆಮೇಲೆ ಹೀರೋಯಿನ್ಸು, ಇಡೀ ಟೀಮ್ಗೆ ಒಳ್ಳೇದಾಗಲಿ. ಬಾಲ ಅನಿಲ್ ಯಾದವ್ ನಮ್ಮ ಸಿನಿಮಾದಲ್ಲೂ ಮಾಡ್ತಾ ಇದ್ದಾನೆ. ಈ ಸಿನಿಮಾದಲ್ಲಿ ಸೆಕೆಂಡ್ ಹಾಫಲ್ಲಿ ಒಂದು ಸೀನ್ ಬರುತ್ತೆ. ನಿಜವಾಗ್ಲೂ ಥಿಯೇಟ್ರಲ್ಲಿ ಒಂದು ಒಳ್ಳೆ ಇಂಟ್ರೆಸ್ಟಿಂಗ್ ಆಗಿ ನಗಿಸ್ತಾನೆ ಅವನು. ಇಡೀ ಟೀಮ್ಗೆ ಒಳ್ಳೇದಾಗಲಿ, ನಮ್ಮ ಶೆಟ್ರಿಗೆ ಒಳ್ಳೇದಾಗಲಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾಗಳನ್ನ ಮಾಡಲಿ. ಓಕೆ, ಥ್ಯಾಂಕ್ ಯು. ಮೊದಲನೇದಾಗಿ ಮೂವಿಗೆ ಎಲ್ಲಿಂದ ಸ್ಟಾರ್ಟ್ ಮಾಡಿ ಯಾವ್ಯಾವ ಐಟಮ್ ಚೆನ್ನಾಗಿದೆ, ಯಾವ್ಯಾವ ಮೇನ್ ಎಲಿಮೆಂಟ್ಸ್ ಯಾವ್ದು ಹೇಳಬೇಕು ಅನ್ನೋದೇ ಗೊತ್ತಾಗಲ್ಲ. ಫ್ರಮ್ ದ ಸ್ಟಾರ್ಟ್ ಮಾಡಿದ್ರೆ DOP ವರ್ಕ್ ಚೆನ್ನಾಗಿದೆಯಾ ಅಂತ ಹೇಳ್ಬೇಕಾ, ಇಲ್ಲ ಡೈರೆಕ್ಟ್ರದು ಡೈರೆಕ್ಷನ್ ಚೆನ್ನಾಗಿದೆಯಾ ಅಂತ ಹೇಳ್ಬೇಕಾ, ಆಮೇಲೆ ಅಲ್ಲಿಂದ ಬಂದು ನಮಗೆ ಆ್ಯಕ್ಷನ್ ಬ್ಲಾಕ್ಗಳು ಚೆನ್ನಾಗಿದೆಯಾ ಅಂತ ಹೇಳ್ಬೇಕಾ, ಅಥವಾ ಮೂರು ಜನ ಹೀರೋಯಿನ್ಗಳು ಅವ್ರದ್ದು ಎಲ್ಲರೂ ಇಟ್ಕೊಂಡು ಮೇನ್ ನನಗೆ ನಮ್ಮ ಜಡೇಶ್ವರು ಸಿನಿಮಾ ನೋಡ್ತಾ ಇರ್ಬೇಕಾದ್ರೆ ಹೇಳ್ತಾ ಇದ್ರು, ಸರ್ ಪ್ರತಿ ಪ್ರೇಮಲ್ಲೂ ಪ್ರೊಡ್ಯೂಸರ್ ಕಾಣ್ತವ್ರೆ ಅಂತ. ಇಷ್ಟೊಂದು ಖರ್ಚು ಮಾಡಿ ನಮ್ಮ ಡೈರೆಕ್ಟ್ರು ಇಷ್ಟೊಂದು ಖರ್ಚು ಮಾಡಿ ದಯವಿಟ್ಟು ಈ ಚಿತ್ರಕ್ಕೆ ನಾನು ಆ್ಯಕ್ಚುಲಿ ಒಂದು 5-6 ಸಲ ಹೇಳಿದ್ದೆ ಡೈರೆಕ್ಟ್ರ್ ಬಗ್ಗೆ. ಟ್ರೈಲರ್ ರಿಲೀಸ್ ಆದ ದಿನವೇ ಏನು ಇಷ್ಟೊಂದು ಬಜೆಟ್ ಮಾಡೋರಲ್ಲ ಈ ಸಿನಿಮಾಗೆ, ಎಷ್ಟಾಗಿರ್ಬೋದು ಇಂತೆಲ್ಲ ನಾವು ನಮ್ಮ ಟೀಮೆಲ್ಲ ನಾವು ಮಾತಾಡ್ಕೊಂಡಾಗ ಅವಾಗ ಗೊತ್ತಾಗಿದ್ದು ಈ ಸಿನಿಮಾಗೆ ಏನಕ್ಕೆ ಖರ್ಚಾಯಿತು ಅಂತ ಅಂದ್ಬಿಟ್ಟು ದಯವಿಟ್ಟು ನಾವೆಲ್ಲ ಹೇಳೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ಬಂದು ನೋಡಬೇಕು ಸಿನಿಮಾಗಳನ್ನ. ಒಂದು ಭೀಮಾ, ಒಂದು ಕೃಷ್ಣ ಪ್ರಣಯ ಸಖಿ ಆದರೆ ಮಾತ್ರ ಸಾಕಾಗಲ್ಲ. ದಯವಿಟ್ಟು ಮತ್ತೊಂದು ರೋನಿ ಆಗಬೇಕು, ಇನ್ನೊಂದು ಸಿನಿಮಾಗಳು ಬಂದಾಗಲೇ ನಮ್ಮ ಇಂಡಸ್ಟ್ರಿ ಇವತ್ತು ಬೇರೆ ಲೆವೆಲ್ಗೆ ಹೋದ ವರ್ಷ ಇತ್ತು ಅನ್ನೋದಕ್ಕಿಂತ ಹೆಚ್ಚಾಗಿ ಈ ವರ್ಷ ಈ ರೀತಿ ಇತ್ತು, ನೆಕ್ಸ್ಟ್ ವರ್ಷ ಇನ್ನೂ ಚೆನ್ನಾಗಾಗುತ್ತೆ ಅಂತ ಅಂದರೆ ಒಂದು ಭೀಮಾ, ಒಂದು ಕೃಷ್ಣ ಪ್ರಣಯ ಸಖಿ ಜೊತೆಗೆ ಒಂದು ರಾಣಿ ಸೇರಿಕೊಳ್ಳಿ ಅಂತ ಸರ್. ಮೈ ಹಾರ್ಟ್ಫುಲ್ ಥ್ಯಾಂಕ್ಸ್. ಆಮೇಲೆ ಕಿರಣ್ ರಾಜ್ ಅವ್ರಿಗೆ ಆಲ್ ದ ಬೆಸ್ಟ್ ಸರ್. ತುಂಬ ಚೆನ್ನಾಗಿ ಕಾಣ್ತೀರಿ. ಮೇನ್ ದಯವಿಟ್ಟು ಇಂಥ ಪ್ರೊಡ್ಯೂಸರ್ನ ನಾವೆಲ್ಲ ಉಳಿಸ್ಕೋಬೇಕಾಗಿದೆ. ದಯಮಾಡಿ ಈ ಚಿತ್ರವನ್ನು ಬಂದು ನೀವು ನೋಡಿ ಏನು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು ನಾವೆಲ್ಲ ಏನಕ್ಕೆ ಕೇಳ್ದು ಅಂದ್ಬಿಟ್ಟು ನೀವು ಬಂದು ನೋಡೋವರೆಗೂ ನಿಮ್ಗೆ ಗೊತ್ತಾಗಲ್ಲ. ದಯವಿಟ್ಟು ಈ ಸಿನಿಮಾ ಮಿಸ್ ಮಾಡಬೇಡಿ. ಯಾಕೆ ಅಂತಂದರೆ ಟೈಮ್ ಇರಲ್ಲ. ಮೊದಲು ಥರ ನಿಮಗೆ ನೆಕ್ಸ್ಟ್ ವೀಕ್ ಹೋಗೋಣ, ನೆಕ್ಸ್ಟ್ ವೀಕ್ ಹೋಗೋಣ ಅಂತಂದರೆ ಇವಾಗ ಸದ್ಯದ ಪರಿಸ್ಥಿತಿಗಳಲ್ಲಿ ಕಷ್ಟ. ಯಾಕೆಂದರೆ ಥಿಯೇಟ್ರ್ ಉಳಿಸ್ಕೊಳ್ಳೋದು ಒಬ್ಬ ಡಿಸ್ಟ್ರಿಬ್ಯೂಟ್ರಾಗಿ ನನಗೆ ಗೊತ್ತಿರ್ತದೆ ಯಾವ ರೀತಿ ಕಷ್ಟ ಅಂತ ಅಂದ್ಬಿಟ್ಟು. ಹಾಗಾಗಿ ಜಸ್ಟ್ ನೋಡಿ ರಿವ್ಯೂ ನೋಡ್ಕೊಂಡು ಹೋಗೋಣ ಅನ್ನೋದಕ್ಕಿಂತ ಹೆಚ್ಚಾಗಿ ನೀವೆಲ್ಲ ದಯವಿಟ್ಟು ಬಂದು ನೋಡಿ ಈ ಚಿತ್ರತಂಡಕ್ಕೆ ದಯವಿಟ್ಟು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಗುರುತೇಜ್ ಗುರುವೇಂದ್ರ ಅಂತ ಕೇಳಿಸುತ್ತಲ್ವಾ? ಗುರುವೇಂದ್ರ ನಾವು ಸೊ ನನಗೆ ಡೈರೆಕ್ಟರ್ ಮೇಲೆ ತುಂಬ ಖುಷಿ ಆಯ್ತು. ಯಾಕಂದರೆ ಇವ್ರ ಜೊತೆ ನಾನು ಅಸಿಸ್ಟೆಂಟಾಗಿನೂ ನಾನು ಮಾಡಿದ್ದೆ. ಕಲ್ತು ಡೈಲಾಗ್ ಬರ್ತಿದ್ವಿ ರುದ್ರತಾಣದ ಇಬ್ಬರು ಇದರಲ್ಲಿ. ಅಲ್ಲಿಂದ ಜರ್ನಿ ಶುರು. ಸೊ ನನಗೆ ಇವ್ರದ್ದು 5G ಬಡ್ಡೀಸ್ ಮತ್ತು ಕಳೆದ 3 ಸಿನಿಮಾಗಳಿಗಿಂತ ಇದು ಟ್ರೈಲರ್ ಬಿಟ್ಟಾಗೆ ನನಗೊಂದು ಶಾಕ್ ಆಯ್ತು. ನಾನು ಇಮ್ಮಿಡಿಯೇಟ್ ಸಾರ್ ಫೋನ್ ಮಾಡಿದೆ.
ಸರ್ ಏನು ಸರ್ ಇದು ಮೇಕಿಂಗು ಈ ಥರ ಮಾಡಿದಿರಲ್ಲ ಅಂತ. ನನಗೆ ಆ ಟ್ರಾನ್ಸ್ ಇದೆಯಲ್ಲ ಅದು ತುಂಬ ಇದು ಕೊಡ್ತು. ಅಂದರೆ ಅವರಲ್ಲಿ ಸ್ಟಾರ್ಟಿಂಗಿಂದ ಅದೊಂದು ಫೈರ್ ಇತ್ತು, ಈ ಸಿನಿಮಾ ನಾನು ಏನೋ ಮಾಡಬೇಕನ್ನೋದು. ಸೊ ಅದೇ ಈ ಸ್ಕ್ರೀನಲ್ಲಿ ಕಾಣಿಸ್ಕೊಳ್ತಿದೆ. ಅದ್ರ ಜೊತೆಗೆ ಕೈ ಜೋಡಿಸಿದ್ದೆ ಹೀರೋ. ನನಗೆ ಒಂದು ಖುಷಿ ಏನಾಯ್ತಂದರೆ ಕನ್ನಡದಲ್ಲಿ ಹೀರೋಗಳ ಅಭಾವ ಇದೆ. ಸೊ ಇನ್ನೊಬ್ಬರು ಸೇರಿದ್ರು ಒಂದು ಹೀರೋಗಳ ಲೀಸ್ಟ್ಗೆ ಅಂತ. ಪಕ್ಕ ಯಾಕಂದರೆ ಒಂದು ಸೀನಲ್ಲಿ ಅಮ್ಮ ಅದು ಆಡಿಷನ್ ಸೀನಲ್ಲಿ ಒಂದು ಕಣ್ಣಲ್ಲಿ ಅದು ತುಂಬ ನನಗೂ ಎಮೋಷ್ನಲ್ ಆಗ್ತದೆ ಅದು. ಯಾಕಂದರೆ ಸಿಚುವೇಶನ್ ಇಲ್ಲ, ಆದರೂ ಆ ಥರ ಸೀನ್ ನನಗೆ ಇಷ್ಟ ಆಯಿತು. ಆಲ್ ದ ಬೆಸ್ಟ್, ನಿಮಗೂ ಚೆನ್ನಾಗಿ. ಮತ್ತು ಪ್ರೊಡ್ಯೂಸರು, ಸಿನಿಮಾಟೋಗ್ರಫರು ತುಂಬ ಅಂದರೆ ಪ್ರತಿಯೊಂದು ಹಂತದಲ್ಲೂ ಎಲ್ಲರೂ ಶ್ರಮ ವಹಿಸಿ ಮಾಡಿದ್ದಾರೆ. ಇದು ನಮಗೂ ಟ್ರೈಲರ್ ನೋಡಿದಾಗ ಸ್ವಲ್ಪ ಮಾಸ್ ಸಿನಿಮಾ ಅಂದ್ಕೊಂಡು ಇಲ್ಲಿ ನೋಡಿದ್ಮೇಲೆ ಲವ್ ಸ್ಟೋರಿ ಇದೆ, ಫ್ಯಾಮಿಲಿ ಡ್ರಾಮಾ ಇದೆ. ಸೊ ಎಲ್ಲರೂ ಫ್ಯಾಮಿಲಿ ಅಂದರೆ ಮಕ್ಕಳು ಸಮೇತ ನೋಡುವಂಥದ್ದು ಸಿನಿಮಾ. ಸೊ ಆ್ಯಕ್ಷನ್ ಎಂಟರ್ಟೈನ್ಮೆಂಟ್ ಪ್ಯಾಕ್ ಸಿನಿಮಾ. ಎಲ್ಲರೂ ಸಪೋರ್ಟ್ ಮಾಡಿ, ಯಾಕಂದರೆ ಕನ್ನಡ ಸಿನಿಮಾ ಚೆನ್ನಾಗಿ ಬರ್ತಾಯಿದ್ದಾವೆ. ಅದ್ರ ಮಧ್ಯದಲ್ಲೇ ಎಷ್ಟೋ ಒಳ್ಳೆ ಸಿನಿಮಾಗಳು ಕಳೆದೋಗ್ಬಿಡುತ್ತೆ. ಅದೇ ಥರ ಈ ಸಿನಿಮಾನು ಕಳೆದೋಗ್ಬಾರ್ದು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು ಸರ್. ರೋಣಿ ಸಿನಿಮಾ ಈಗ ತಾನೇ ನೋಡಿ ಆಚೆ ಬರ್ತಾ ಇದ್ದೀವಿ. ಬಟ್ ನಾನು ಇರೋದು ಹೇಳ್ಬೇಕಾದ್ರೆ ಆಫ್ಟರ್ ಭೀಮಾ, ಕೃಷ್ಣ ಪ್ರಣಯ ಸಖಿ ಆದಮೇಲೆ ಈ ಲೆವೆಲ್ ಒಂದು ಮೇಕಿಂಗ್ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ಬರ್ತದೆ ಅಂದರೆ ಎಲ್ಲರೂ ಏನಂದರೆ ಈ ಹೊಸಬರ ಸಿನಿಮಾ ಬರ್ತಾ ಇದೆ ಹೋಗ್ತಾ ಇದೆ ನಾವು ಲೆಕ್ಕದಲ್ಲಿದ್ದಾರೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ಈ ಸಿನಿಮಾ ಬೇರೆ ಲೆವೆಲ್ ಮೇಕಿಂಗು, ಪರ್ಫಾರ್ಮೆನ್ಸ್ ಆಗ್ಬೋದು, ಪ್ರತಿ ಕ್ಯಾರೆಕ್ಟರ್ಸು. ಅಂದರೆ ಸಿನಿಮಾ ನಾವು ಕೂತ್ಕೊಂಡು ನಿಜ ನಾನು ಶೋಗೆ ಬರೋವಾಗ ನನಗೆ ಕಾಲು ನೋವಿತ್ತು, ನೋಡೋಣ ಬೇಡವಾ ಒಂದು 10 ನಿಮಿಷ ಇದ್ದು ಹೋಗೋಣ ಅಂತ ರಿಯಲಿ ನಾನು ಬಂದೆ. ಬಟ್ ಸ್ಟಾರ್ಟಿಂಗ್ ಓಪನಿಂಗ್ ಸೀನಿಂದ ಡೈರೆಕ್ಟ್ ಕುಣಿಸಿದ್ರು, ಅಪ್ ಟು ಕ್ಲೈಮ್ಯಾಕ್ಸ್ವರೆಗೂ ಕೂತ್ಕೊಂಡು ನಿಜವಾಗ್ಲೂ ಸರ್ ಬ್ಯೂಟಿಫುಲ್ಲಾಗಿ ಮಾಡಿದ್ದೀರಾ. ನಿಜವಾಗ್ಲೂ ಕನ್ನಡ ಸಿನಿಮಾ ದಯವಿಟ್ಟು ಎಲ್ಲ ಬಂದು ಈ ಸಿನಿಮಾನ ಮಿಸ್ ಮಾಡ್ದಂಗೆ ನೋಡಿ. ನಮ್ಮ ಕನ್ನಡದ ಸಿನಿಮಾದಲ್ಲಿ ದಿ ಬೆಸ್ಟ್ ಮೇಕಿಂಗ್ ನನಗೆ ಗೊತ್ತಿದ್ದಂಗೆ ಸುಮಾರು ಸಿನಿಮಾ ಇಟ್ಟು ಆಗ್ತಿದ್ದಾವೆ. ಬಟ್ ಮೇಕಿಂಗ್ ವೈಸ್ ಆಗ್ಬೋದು, ಪರ್ಫಾರ್ಮೆನ್ಸ್ ವೈಸ್ ಆಗ್ಬೋದು, ನಮ್ಮ ಹೀರೋ ಎಲ್ಲ ಪ್ರತಿ ಸೀನುಗಳಲ್ಲಾಗ್ಬೋದು, ಎಲ್ಲೂ ಒಂದು ಚೂರು ಒಂದು ದೊಡ್ಡ ಬಜೆಟ್ ಸಿನಿಮಾಗೆ ಯಾವುದಕ್ಕೂ ಕಮ್ಮಿ ಇಲ್ಲ. ಈ ಸಿನಿಮಾ ನಿಜ ಬರೋ ಪ್ರತಿಯೊಬ್ಬರಿಗೂ ನೀವು ಏನು ಬೇಜಾರಾಗ್ದಂಗೆ ಸಿನಿಮಾ ನೋಡಿಕೊಂಡು 100% ಸ್ಯಾಟಿಸ್ಫ್ಯಾಕ್ಷನ್ ಹೋಗ್ತೀರಾ. ಇದೊಂದು ಮಾತ್ರ ಹೇಳ್ತೀನಿ, ಎಲ್ಲ ಕನ್ನಡ ಸಿನಿಮಾಗಳಲ್ಲಿ ಇವಾಗ ಜನ ಬಂದು ಆಡಿಯನ್ಸ್ ನೋಡ್ತಾರೆ. ದಯವಿಟ್ಟು ಈ ಸಿನಿಮಾಗೆ ಬಂದು ನೋಡಿ ಸಪೋರ್ಟ್ ಮಾಡಿ. ಯಾಕಂದರೆ ಈಗ ಒಂದು ಆರ್ಟಿಸ್ಟ್ ಸಿನಿಮಾನ ಇಷ್ಟು ಬಜೆಟ್ ಹಾಕಿ ಇಷ್ಟು ಇದು ಮಾಡಿದಾಗ, ನಾವು ಈ ಥರ ಸಿನಿಮಾಗಳನ್ನ ಎಂಕರೇಜ್ ಮಾಡಿದಾಗ ಇನ್ನೂ ಸಾಕಷ್ಟು ಕಲಾವಿದರಿಗೆ ನಾವು ಇದು ಮಾಡ್ದಂಗೆ ಆಗುತ್ತೆ. ನಮ್ಮ ಇಂಡಸ್ಟ್ರಿ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಬೆಳೆದಂಗೆ ಆಗುತ್ತೆ. ದಯವಿಟ್ಟು ಎಲ್ಲ ಬಂದು ರೋಣಿ ಸಿನಿಮಾ ನೋಡಿ. ಯಾಕಂದರೆ ರಿಯಲಿ ನಾನು ತುಂಬ ಕಮ್ಮಿ ಬೈಟ್ಸ್ ಕೊಡೋದು ಸಿನಿಮಾದಲ್ಲಿ. ನನಗೆ ಇಷ್ಟ ಆದರೆ ಮಾತ್ರ ಬಂದು ಬೈಟ್ಸ್ ಕೊಡ್ತೀನಿ. ಬಟ್ ಈಗ ರೋಣಿಗೆ ಬಂದಿದೆ, ನನಗೆ ಇಷ್ಟ ಆಗಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ. ದಯವಿಟ್ಟು ಬಂದು ಸಿನಿಮಾ ನೋಡಿ. ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಎಲ್ರಿಗೂ ನಮಸ್ಕಾರ. ನಾನು ಭೂಮಿ ಶೆಟ್ಟಿ. ಈಗಷ್ಟೇ ರಾಣಿ ಸಿನಿಮಾನ ನೋಡ್ಕೊಂಡು ಬಂದೆ. ಖಂಡಿತವಾಗ್ಲೂ ರಾಣಿ ಸಿನಿಮಾ ಒಂದು ಕನ್ನಡ ಚಿತ್ರರಂಗಕ್ಕೆ ಭರವಸೆ ನೀಡುವಂಥ ಸಿನಿಮಾ. ಸೊ ನಾನು ಮೊದಲನೇದಾಗಿ ಇಡೀ ತಂಡಕ್ಕೆ ನನ್ನ ಒಂದು ಕಂಗ್ರ್ಯಾಚುಲೇಷನ್ಸ್ ಹೇಳ್ತೀನಿ. ಸೊ ಪ್ರತಿಯೊಂದು ಪಾತ್ರನೂ ಕೂಡ ಡೈರೆಕ್ಟರ್ ಆಗಿರೋರು, ರೈಟರ್ ಆಗಿರುವವರು, ಪ್ರತಿಯೊಂದು ಪಾತ್ರಕ್ಕೂ ಅದರದ್ದೇ ಆದಂತಹ ಒಂದು ಕ್ಯಾರೆಕ್ಟರೈಸೇಷನ್ ಬರೆದಿದ್ದಾರೆ. ಸೊ ಎಲ್ಲ ಕ್ಯಾರೆಕ್ಟರು ಕೂಡ ತಮ್ಮ ಪಾತ್ರಗಳನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ. ಸೊ ಐ ವಿಶ್ ದೆಮ್ ಆಲ್ ದ ವೆರಿ ಬೆಸ್ಟ್. ಆ್ಯಂಡ್ ಕಿರಣ್, ಯು ಹ್ಯಾವ್ ಡನ್ ಅನ್ ಅಮೇಝಿಂಗ್ ಜಾಬ್. ಪ್ರತಿಯೊಬ್ಬರು ಕೂಡ ಪ್ರತಿಯೊಬ್ಬರು ಕನ್ನಡ ಸಿನಿಮಾಗಳನ್ನು ಥಿಯೇಟರ್ಗಳಲ್ಲೇ ಬಂದು ನೋಡಿ. ಆದಷ್ಟು ನಾವು ಕನ್ನಡಿಗರಾಗಿರುವವರು ಕನ್ನಡ ಸಿನಿಮಾಗಳನ್ನು ಥಿಯೇಟರಲ್ಲಿ ಬಂದು ಕನ್ನಡ ಸಿನಿಮಾನ ಪ್ರೋತ್ಸಾಹಿಸೋಣ. ಸೊ ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಈಗ ಸಾಲು ಹಿಟ್ ಸಿನಿಮಾಗಳು ಬರ್ತಾ ಇದೆ. ಕೃಷ್ಣ ಪ್ರಣಯ ಸಖಿ ಆಯಿತು, ಭೀಮಾ ಆಯಿತು. ಸೊ ಅದೇ ಸಾಲಲ್ಲಿ ಇನ್ನೊಂದು ಯಾವ್ದು ಹಿಟ್ ಸಿನಿಮಾ ಅಂತಂದರೆ ರಾಣಿ ಅಂತ ಖಂಡಿತವಾಗ್ಲೂ ಘಂಟಾಘೋಷವಾಗಿ ಹೇಳ್ಬೋದು. ಬಿಕಾಸ್ ಒಂದು ಕಲಾವಿದನಿಗೆ ಫಸ್ಟ್ ಅಟೆಂಪ್ಟ್ ತುಂಬಾ ಮುಖ್ಯ ಆಗಿರುತ್ತೆ. ಸ್ಮಾಲ್ ಸ್ಕ್ರೀನಲ್ಲಿ ಅವ್ರದ್ದೇ ಆದಂಥ ಫ್ಯಾನ್ ಬೇಸ್ನ ನಮ್ಮ ಕನ್ನಡತಿ ಫೇಮ್ ಕಿರಣ್ ಅವರು ಸಂಪಾದನೆ ಮಾಡಿದ್ರು. ಬಟ್ ಅದನ್ನು ಮೇಂಟೈನ್ ಮಾಡಿ ಒಂದು ಬಿಗ್ ಸ್ಕ್ರೀನ್ಗೆ ತೊಗೊಂಬರೋವಂಥ ಹಸಿವು, ಚಾಲೆಂಜ್, ಡೆಡಿಕೇಶನ್ ಖಂಡಿತವಾಗ್ಲೂ ಕಾಣಿಸುತ್ತೆ. ಬಿಕಾಸ್ 2 ಪಾತ್ರದಲ್ಲಿ ಕಾಣಿಸ್ಕೊಳ್ಳೋದು ತುಂಬಾ ದೊಡ್ಡ ಚಾಲೆಂಜ್. ರಫ್ ಕ್ಯಾರೆಕ್ಟರ್ಲು ಅಷ್ಟೇ ರಫ್ ಆ್ಯಂಡ್ ಟಫ್ ಆಗಿ ಕಾಣಿಸ್ತಾ ಇದ್ರು. ಆ್ಯಂಡ್ ಸ್ಮೂತ್ ಕ್ಯಾರೆಕ್ಟರ್ಲು ತುಂಬ ಮುದ್ದಾಗಿ ಕಾಣ್ತಾ ಇದ್ರು. ಸೊ ಒಂದು ಪರ್ಫಾರ್ಮರ್ಗೆ ಹೋಲ್ ಆ್ಯಂಡ್ ಸೋಲ್ ಆಗಿ ಒಂದು ಡೆಬ್ಯೂಟ್ ಸಿನಿಮಾ ಹಿಟ್ ಆಗಿದೆ. ಆಲ್ರೆಡಿ ಎಷ್ಟೊಂದು ಜನದ ಮನಸ್ಸನ್ನ ಗೆದ್ದಿದ್ದಾರೆ. ಸೊ ಕಂಗ್ರ್ಯಾಚುಲೇಷನ್ಸ್ ಅಂತ ಹೇಳ್ಬೋದು. ಆ್ಯಂಡ್ ಪ್ರತಿಯೊಂದು ಪಾತ್ರನ ಅಷ್ಟು ನೀಟಾಗಿ ಹೇಳ್ಕೊಂಡು ಹೋಗಿರೋದು ಐ ಥಿಂಕ್ ದ ಟ್ಯಾಲೆಂಟೆಡ್ ಡೈರೆಕ್ಟರ್ ಗುರು ಸರ್. ತುಂಬ ಹಾರ್ಡ್ ವರ್ಕ್ ಮಾಡಿ
ಹಸಿವಿದ್ರೇನೆ ಇಂಥ ಸಿನಿಮಾಗಳು ಬರೋದು ಅಂತ ಪ್ರೂವ್ ಆಗಿದೆ. ಸಿನಿಮಾ ರಿಲೀಸ್ ಆಗೋದು ಒಂದು ದೊಡ್ಡ ಸಕ್ಸಸ್. ಈಗ ಸೆಕೆಂಡ್ ವೀಕಿಗೆ ಹೋಗ್ತಿರೋದು ಇನ್ನೊಂದು ದೊಡ್ಡ ಅಟೆಂಪ್ಟ್. ಸೊ ಕನ್ನಡಿಗರು ನಮ್ಮ ಕೈಯಲ್ಲಿ ಇನ್ನೊಂದಷ್ಟು 50 ಡೇಸ್ ಎಲ್ಲ ಹೊಟ್ಟೋಗಿದೆ ಅಂತ ಮಾತಿದೆ. ದಯವಿಟ್ಟು ಅದು ನಾವು ಐ ಥಿಂಕ್ ನಾವು ರೀಸ್ಟಾರ್ಟ್ ಮಾಡಬೇಕು. ಅದು ರಾನಿಯಿಂದಾನೇ ಆಗಲಿ 100 ಡೇಸ್ ಸೆಲೆಬ್ರೇಷನ್ ಫಂಕ್ಷನ್ಗೂ ನಾವೆಲ್ಲರೂ ಇದೇ ರೀತಿ ಸೇರೋ ಅಂತ ಒಂದು ಸಕ್ಸಸ್ ಸಿಗಲಿ. ಕೈ ತುಂಬ ದುಡ್ಡು ಹಾಕಿರೋ, ಮನಸ್ಸು ತುಂಬ ಹಾರೈಸಿರುವಂಥ ಪ್ರೊಡ್ಯೂಸರ್ಸ್ಗೆ ಒಳ್ಳೇದಾಗಲಿ. ಸೊ ಪ್ಲೀಸ್ ನಾವೆಲ್ಲರೂ ಚಿತ್ರಮಂದಿರಕ್ಕೆ ಹೋಗಿ ದುಡ್ಡು ಕೊಟ್ಟು ಸಿನಿಮಾ ನೋಡುವಂಥ ಒಂದು ಕಾಲ ಈ ಸಿನಿಮಾಯಿಂದ ಆಗಲಿ. ಬಿಕಾಸ್ ಅಷ್ಟು ಕಷ್ಟಪಟ್ಟಿದ್ದಾರೆ. ಆಲ್ ದ ವೆರಿ ಬೆಸ್ಟ್. ಸಿನಿಮಾ ಹೋಗಿ ಥಿಯೇಟ್ರಲ್ಲಿ ನೋಡಿ ತುಂಬ ಚೆನ್ನಾಗಿದೆ. ಬಿಕಾಸ್ ನನಗೊಂದು ಡೈಲಾಗ್ ಇಷ್ಟ ಆಗಿದೆ, ಯಾವುದು ಪ್ರತಿಯೊಂದು ಡೈಲಾಗು ಅಷ್ಟೇ ಚೆನ್ನಾಗಿದೆ. ನಾನು ಪ್ರೀತಿಸೋದು ಎರಡನ್ನೇ, ಒಂದು ಅಮ್ಮನ, ಒಂದು ಸಿನಿಮಾನ ಅಂತ ಹೇಳ್ತಾರಲ್ಲ. ಸೊ ದಟ್ ಈಸ್ ವೆರಿ ವೆರಿ ಹಾರ್ಟ್ ಟಚಿಂಗ್. ಅಷ್ಟು ಎಮೋಷ್ನಲಿ ನಾವು ಕನೆಕ್ಟ್ ಆಗ್ತೀವಿ. ಸಿನಿಮಾ ಯಾವುದೋ ಒಂದು ಜಾನರು, ಅಂಡರ್ ವರ್ಲ್ಡು ಅದು ಹೆಂಗೆ ಮರ್ಜ್ ಆಗತ್ತೆ ಅನ್ನೋದು ನಮಗೆ ಖಂಡಿತವಾಗ್ಲೂ ಗೊತ್ತಾಗಲ್ಲ. ಅಷ್ಟು ಸ್ಮೂತ್ ಆಗಿ, ಬಿಕಾಸ್ ಟೆಕ್ನಿಷಿಯನ್ಸ್ ಅಷ್ಟು ಸ್ಟ್ರಾಂಗ್ ಆಗಿ ಕೆಲಸ ಮಾಡಿದ್ದಾರೆ. DOP ಆಗಿರ್ಬೋದು, ಎಡಿಟಿಂಗ್ ಆಗಿರ್ಬೋದು, ಮ್ಯೂಸಿಕ್ ಆಗಿರ್ಬೋದು, ಈವನ್ DA ಆಗಿರ್ಬೋದು, ಎಲ್ಲಾನು ಒಂದು ಸರಿಸಮವಾಗಿ ತೂಗಿಸ್ಕೊಂಡು ಹೋಗಿದ್ದಾರೆ. ಹಿಟ್ ಸಿನಿಮಾ ರಾನಿ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಮಾನಸ್ವಿ. ಈಗಷ್ಟೇ ಮೂವಿ ನೋಡಿದೆ, ತುಂಬ ಖುಷಿ ಆಯಿತು. ನಾನು ಯಾವಾಗಲೂ ರಾನಿ ಪೋಸ್ಟರ್ ನೋಡ್ಬೇಕಾದ್ರೆ ಅನ್ಕೋತಾ ಇದ್ದೆ, ಏನೋ ಒಂದು ತುಂಬ ಅದ್ಭುತವಾದ ಮೂವಿ ಅನಿಸುತ್ತೆ, ಮಾಸ್ ಮೂವಿ ಅನಿಸುತ್ತೆ ಅಂತ. ನಿಜವಾಗ್ಲೂ ನಾನು ಅಂದ್ಕೊಂಡಿದ್ದು ಸತ್ಯನೇ. ತುಂಬ ಅದ್ಭುತವಾಗಿತ್ತು. ಆಡಿಯನ್ಸ್ ಟೈಮಿಗೆ ಮತ್ತು ಅವರ ಮನಿಗೆ ಯಾವುದೇ ರೀತಿ ಮೋಸ ಇಲ್ಲ. ಯಾಕಂದರೆ ಒಂದು ಕಡೆನೂ ಬೋರ್ ಆಗೋದಿಲ್ಲ, ಒಂದು ಕಡೆನೂ ನಮಗೆ ಆ ಕಡೆ ಈ ಕಡೆ ಹೋಗೋದಿಲ್ಲ ಮನಸ್ಸು. ಅಷ್ಟು ಚೆನ್ನಾಗಿದೆ. ಆ್ಯಂಡ್ ಮೇಕಿಂಗ್ ಕೂಡ ಅಷ್ಟು ಪರ್ಫೆಕ್ಟಾಗಿ ಮಾಡಿದ್ದಾರೆ. ತುಂಬಾ ಇಷ್ಟ ಆಯಿತು. ಎಲ್ಲ ಕನ್ನಡಿಗರು ಇಂಥ ಅದ್ಭುತವಾದ ಸಿನಿಮಾನ ನೋಡಬೇಕು. ಅವ್ರು ಹೇಳಿದ್ರಲ್ಲ ಡೈಲಾಗು, ಎಲ್ಲೋ ಇದ್ದವರು ಇಂಥ ಅದ್ಭುತವಾದ ಕನ್ನಡ ಸಿನಿಮಾನ ಮಾಡಿ ನಿಜವಾಗ್ಲೂ ಗೆದ್ದಿದ್ದಾರೆ. ಎಲ್ಲ ಕನ್ನಡಿಗರು ಚಿತ್ರಮಂದಿರಕ್ಕೆ ನೋಡಿ ಇಂಥ ಅದ್ಭುತವಾದ ಸಿನಿಮಾನ ಗೆಲ್ಸ್ಕೊಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು. ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಪ್ರಣತಿ. ಸೊ ಇವಾಗ ಜಸ್ಟ್ ನಾನು ಸಿನಿಮಾ ನೋಡ್ಕೊಂಡು ಬಂದೆ. ಆ್ಯಂಡ್ ಫಸ್ಟ್ಲಿ ಕಿರಣ್ ರಾಜ್ ಅವರು ಲುಕ್ ಸೋ ಪ್ರಾಮಿಸಿಂಗ್ ಆನ್ ಸ್ಕ್ರೀನ್. ಸಿಕ್ಕಾಪಟ್ಟೆ ಚೆನ್ನಾಗಿ ಕಾಣಿಸ್ತಾರೆ. ನಮ್ಮ ಕನ್ನಡ ಸಿನಿಮಾ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಐ ಥಿಂಕ್ ಈಸ್ ಗೋನ್ ರೂಲ್ ಇನ್ ದ ಫ್ಯೂಚರ್ ಅನ್ಸುತ್ತೆ. ಈ ಲುಕ್ ಸೋ ಪ್ರಾಮಿಸಿಂಗ್. ಆ್ಯಂಡ್ ಅಫ್ಕೋರ್ಸ್ ಪ್ರಿಟಿ ಲೇಡೀಸ್ ತುಂಬ ಮುದ್ದಾಗಿ ಮಾಡಿದ್ದಾರೆ. ಸರ್ ಡೈರೆಕ್ಷನ್ ಆ್ಯಂಡ್ ಸ್ಟೋರಿ ಇಸ್ ಜಸ್ಟ್ ಅಮೇಝಿಂಗ್. ಸೊ ಇಂಥ ಒಳ್ಳೆ ಸಿನಿಮಾನ ಎಲ್ಲರೂ ಚಿತ್ರಮಂದಿರಕ್ಕೆ ಬಂದು ನೋಡಿ ಅಂತ ಕೇಳ್ಕೊತಿದ್ದೀನಿ. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಉದಯ್ ಸೂರ್ಯ. ನನ್ನ ಅಪ್ಪಟ ಗೆಳೆಯ ಕಿರಣ್ ರಾಜ್ ತುಂಬ ಒಳ್ಳೆ ಸಿನಿಮಾ ಮಾಡಿದ್ದಾರೆ ಗುರು ಸರ್ ಅವರು. ಆ್ಯಂಡ್ ಒಂದು ಸಿನಿಮಾ ಅಂದರೆ ಒಂದು ಡಿಶ್ ಇದ್ದಂಗೆ, ಎಲ್ಲ ಇಂಗ್ರೀಡಿಯೆಂಟ್ಸ್ ಕರೆಕ್ಟಾಗಿ ಅದ್ರ ಒಳಗೆ ಹೋದರೆ ಮಾತ್ರ ಆ ಡಿಶ್ ತುಂಬ ಅದ್ಭುತ ಅಂತ ಹೇಳ್ಬೋದು. ಈ ಪರ್ಟಿಕ್ಯುಲರ್ ಡಿಶ್ ತುಂಬಾ ಅದ್ಭುತವಾಗಿದೆ. ನೀವು ಎಲ್ಲರೂ ಬಂದು ಅದನ್ನು ಟೇಸ್ಟ್ ಮಾಡಬೇಕು, ಆ ಡಿಶ್ನ ಹಿಟ್ ಮಾಡಬೇಕು. ಬಿಕಾಸ್ ಒಂದು ಸಿನಿಮಾ ಬರೀ ಒಂದು ಆ್ಯಕ್ಟರಿಂದ ಆಗಲ್ಲ, ಒಂದು ಡೈರೆಕ್ಟರಿಂದ ಆಗಲ್ಲ, ಕೊರಿಯೋಗ್ರಾಫರಿಂದ ಆಗಲ್ಲ. ಎಲ್ಲರೂ ಸೇರಿ ತುಂಬ ಶ್ರಮೆ ಮಾಡ್ತಾರೆ, ತುಂಬ ಆಸೆಗಳು ಇರುತ್ತೆ. ಅವೆಲ್ಲ ಆಸೆಗಳು ಈಡೇರಿಸ್ಬೇಕಂದ್ರೆ ಆಲ್ ಆಡಿಯನ್ಸ್ ನೀಡ್ ಟು ಕಮ್ ಟು ದ ಥಿಯೇಟರ್ಸ್ಗೆ ವಾಪಸ್ ಬನ್ನಿ, ಸೆಲ್ಫೀಸ್ ಹಾಕಿ, ಏನಾದರೂ ಮಾಡಿ, ಬಟ್ ಪ್ಲೀಸ್ ಕಾಲ್ ಪೀಪಲ್ ಬ್ಯಾಕ್. ಆ್ಯಂಡ್ ನಮ್ಮ ಆಸೆಗಳನ್ನ ಈಡೇರಿಸಿರೋದು ಎಲ್ಲ ನಿಮ್ಮ ಕೈಲೇ ಇರೋದು. ಸೊ ಪ್ಲೀಸ್ ರಾನಿ ಅಂತ ಸಿನಿಮಾನ ಗೆಲ್ಸಲೇಬೇಕು. ಗೆಲ್ಸಿಲ್ಲ ಅಂದರೆ ನಮ್ಮ ಇಂಡಸ್ಟ್ರಿ ಸೋತೋಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ಹಾಯ್ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ದರ್ಶನ್ ಸೂರ್ಯ. ಅಮೇಝಿಂಗ್ ಸಿನಿಮಾ ರೋನಿ. ರಾಘವ್ ಟು ರೋನಿ ಸಕ್ಕದಾಗಿ ಮಾಡ್ಯಾರೆ. ಆ ಚೇಂಜ್ ಓವರ್ ತುಂಬ ಅಮೇಝಿಂಗ್ ಆಗಿ ತೋರಿಸ್ಯಾರೆ ಡೈರೆಕ್ಟರ್ ಸರ್. ಆ್ಯಂಡ್ ಪ್ರೊಡ್ಯೂಸರು ಅಷ್ಟೇ ಅದ್ಭುತವಾಗಿ ಎಲ್ಲರೂ ಸೂಪರಾಗಿ ಆ್ಯಕ್ಟ್ ಮಾಡ್ಯಾರೆ. ಒಂದು ಖುಷಿಯಾಗಿದ್ದು ಏನಂದರೆ ಈ ಸಿನಿಮಾದಲ್ಲಿ ಲಾಸ್ಟಲ್ಲಿ ಅಬ್ಸರ್ವ್ ಮಾಡಿರೋ ಎಲ್ಲ ಗೊತ್ತಿಲ್ಲ, ಎಂಟೈರ್ ಥಿಯೇಟರ್ ಸೈಲೆಂಟ್ ಆಗೋಯ್ತು ಲಾಸ್ಟಲ್ಲಿ. ಆ್ಯಂಡ್ ಮೋಸ್ಟ್ ಆಫ್ ದಿ ಪೀಪಲ್ ನನ್ನ ಪಕ್ಕ ನಮ್ಮ ಡೈರೆಕ್ಟ್ರು ಎಲ್ಲರಿಗೂ ಒಂದು ಆ ಸೀನ್ ನೋಡಿದಾಗ ಏನೋ ಒಂಥರ ಫೀಲ್ ಆಯಿತು. ಸೊ ನಿಜವಲ್ಲೂ ತುಂಬ ಚೆನ್ನಾಗಿದೆ. ಲವ್, ಸಸ್ಪೆನ್ಸ್, ಥ್ರಿಲ್ಲರ್. ಅಂದರೆ ಮೇಯ್ನಾಗಿ ಏನಂದರೆ ಒಂದು ಟ್ವಿಸ್ಟ್ ಹೇಗಾಗತ್ತೆ, ಪ್ರತಿಯೊಬ್ಬರು ಲೈಫಲ್ಲಿ ಎಲ್ಲ ಚೆನ್ನಾಗಿರುತ್ತೆ, ಸಡನ್ನಾಗಿ ಟ್ವಿಸ್ಟ್ ಆಗುತ್ತಲ್ಲ, ಆ ಟ್ವಿಸ್ಟಿಗೆ ಮೇಯ್ನಾಗಿ ಬೇಕಾಗಿರೋ ಪೇಷನ್ಸ್ ಅನಿಸುತ್ತೆ. ಬಟ್ ಆ ಪೇಷನ್ಸ್ ಡೈರೆಕ್ಟ್ರಿಗೂ ಇದೆ, ನಿಮಗೂ ಇದೆ. ಒಳ್ಳೇದಾಗಲಿ. ಆ್ಯಂಡ್ ಐ ಆಮ್ 100% ಶ್ಯೂರ್ ಯು ವಿಲ್ ರಾಕ್ ಇನ್ ಕನ್ನಡ, ತಮಿಳ್, ತೆಲುಗು. ಸೂಪರ್ ಆಗಿದೆ ಸಿನಿಮಾ. ನೋಡಿ ಎಲ್ರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ಒಂದು 15-16 ವರ್ಷದ ಜರ್ನಿಲಿ ಭಾರತ ಚಿತ್ರರಂಗದಲ್ಲಿ ಈ ವರ್ಷದ ಹಿಟ್ ಲಿಸ್ಟಿಗೆ ಸೇರುವಂಥ ಒಂದು ಸಿನಿಮಾ ರಾನಿ. ಇದರಲ್ಲಿ ಯಾವ ಡೌಟು ಇಲ್ವಾ. ಆಮೇಲೆ ಒಂದು ಸೂಕ್ಷ್ಮವಾಗಿ ಹೇಳಬೇಕು ಅಂದರೆ ನಮ್ಮ ಕನ್ನಡಿಗರಿಗೆ ನಾವು ಈ ಸಿನಿಮಾನ ರಿಕ್ವೆಸ್ಟ್ ಮಾಡೋ ಥರ ಇಲ್ಲವೇ ಇಲ್ಲ. ಈ ಸಿನಿಮಾನ ಪ್ರತಿಯೊಬ್ಬರು ಬಂದು ನೋಡಿ ಹಿಟ್ ಮಾಡಿಕೊಡ್ಬೇಕಾಗಿರೋದು
ನಮ್ಮ ಜವಾಬ್ದಾರಿ. ಇದು ರಿಕ್ವೆಸ್ಟ್ ಆಗೋದಿಲ್ಲ, ಯಾಕಂದರೆ ಒಂದು ಒಳ್ಳೆ ಸಿನಿಮಾ ಬಂದಾಗ ಕನ್ನಡಿಗರು ಬಂದು ನೋಡಿ ಆಶೀರ್ವದಿಸಬೇಕಾಗಿರೋದು ನಮ್ಮ ಕರ್ತವ್ಯ. ಸೊ ಈ ಮೂಲಕ ನಾನೇನು ಹೇಳ್ತೀನಿ ಅಂದರೆ, ನಮ್ಮ ಚಿತ್ರರಂಗ ಬೆಳಿಬೇಕು ಅಂದರೆ ನಮ್ಮ ಸಿನಿಮಾಗಳು ಬೆಳಿಬೇಕು. ಒಳ್ಳೊಳ್ಳೆ ಸಿನಿಮಾ ಬರ್ತಾ ಇಲ್ಲ, ಅದಿಲ್ಲ ಇದಿಲ್ಲ, ಅವ್ರ ಹತ್ರ ಕೇಳೋದು ಇವ್ರ ಹತ್ರ, ಇದನ್ನು ಬಿಟ್ಬಿಡೋಣ. ಫಸ್ಟ್ ನಾವು ಬಂದು ಥಿಯೇಟ್ರಲ್ಲಿ ಕೂತ್ಕೊಂಡು ಸಿನಿಮಾ ನೋಡಿ ನಾವು ಜಡ್ಜ್ ಮಾಡೋಣ. ಆ ಪರಿಸ್ಥಿತಿ ಬರಬೇಕು. ಅದಕ್ಕೆ ರಾಣಿ ಒನ್ ಆಫ್ ದ ಸ್ಟೆಪ್ ಆಗಲಿ. ನಿಜವಾಗ್ಲೂ ಹೇಳ್ತೀನಿ, ಯಾವತ್ತೋ ಒಂದಿನ ಡೈರೆಕ್ಟರ್ ಸರ್ ಹಿಂಗೆ ಮಾತಾಡ್ತಾ ಅಂದರು, ಒಳ್ಳೆ ಪ್ರೊಡ್ಯೂಸರ್ ಸಿಗ್ಬೇಕ್ರಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ಬೋದು ಅದು ಇದು ಅಂತ ಇದ್ರು. ಅಂಥ ಒಳ್ಳೆ ಪ್ರೊಡ್ಯೂಸರ್ ಸರ್ ನೀವಿಬ್ರು. ನಿಜವಾಗ್ಲೂ ಕನ್ನಡ ತಾಯಿ, ನಮ್ಮ ಕನ್ನಡ ಇಂಡಸ್ಟ್ರಿ ಎಲ್ಲ ಜನರು ನಿಮ್ಗೆ ಆಶೀರ್ವಾದ ಮಾಡ್ತಾರೆ. ಕಿರುತೆರೆ ನಟ ಅದು ಇದು ಎಲ್ಲ ಕತೆ ಇನ್ಮೇಲೆ ಯಾರು ಹೇಳಕ್ ಕೂಡ್ದು, ಅವರು ಹಿರಿತೆರೆ ನಟ ಆಗೋದಕ್ಕೋಸ್ಕರನೇ ಬಂದಿರೋದು ಅಂತ ಪ್ರೂವ್ ಮಾಡಿದ್ದಾರೆ. 100% ಅವರು ಎಲ್ಲೇ ಹೋದರೂ ಬೆಳೀತಾರೆ. ಇದು ಸತ್ಯ, ಯಾವತ್ತಿದ್ರು ತಿಳ್ಕೊಳ್ಳಿ. ಎಲ್ಲೇ ಹೋದರೂ ನೀವು ಬೆಳಿತೀರಾ. ದಿ ಬೆಸ್ಟ್ ಮೂವಿ ರಾಣಿ. ಎಲ್ಲೂ ಬೋರಾಗಲ್ಲ. ಆ್ಯಕ್ಷನ್ ಆಗಿರಲಿ, ಕಮರ್ಷಿಯಲ್ ಆಗಿ ನೀವು ನೋಡ್ತೀರಾ. ಎಡಿಟಿಂಗ್ ಆಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರು, ರಾಘವೇಂದ್ರರ ಬಗ್ಗೆ ಹೇಳಲೇಬೇಕು. ತುಂಬ ಚೆನ್ನಾಗಿ ಸಿನಿಮಾಟೋಗ್ರಫಿ ಮಾಡಿದ್ದಾರೆ. ನನಗೆ ತುಂಬ ಇಷ್ಟ ಆಯಿತು. ಎಲ್ರಿಗೂ ಇಷ್ಟ ಆಗುತ್ತೆ, ಬಂದು ನೋಡಿ. ಥ್ಯಾಂಕ್ ಯು ಸೊ ಮಚ್. ನಮಸ್ಕಾರ, ನನ್ನ ಹೆಸರು ಸೈಯದ್ ಇರ್ಫಾನ್. ಮೊದಲನೇದಾಗಿ ನಿಮ್ಗೆಲ್ರಿಗೂ ಥ್ಯಾಂಕ್ ಯು, ಇಷ್ಟು ಒಳ್ಳೆ ಕನ್ನಡ ಸಿನಿಮಾ ಕೊಟ್ಟಿದ್ದಕ್ಕೆ. ಇದ್ ಕಡೆ ಎಲ್ಲ ಗೆದ್ದು ಬಂದಿದ್ದೀನಿ ಅಂದರೆ ಸಿನಿಮಾದಲ್ಲೂ ಅಷ್ಟು ಮಟ್ಟದಲ್ಲಿ ರಾಣಿ ಗೆದ್ದಾಗಿದೆ, ಕನ್ನಡ ಚಿತ್ರರಂಗದಲ್ಲೂ ದೊಡ್ಡ ಮಟ್ಟದಲ್ಲಿ ಗೆಲ್ತಿರೋದು. ಪ್ರತಿಯೊಬ್ಬರಿಗೂ ಸರ್ ನಿಮಗೂ ಕೂಡ ತುಂಬ ಒಳ್ಳೆ ಕತೆ ಮಾಡಿದ್ರ. ಆ್ಯಂಡ್ ರಾಘವೇಂದ್ರ ಸರ್ ಕ್ಯಾಮ್ರಾ ಅವ್ರದ್ದು ಸೂಪರ್. ಪೃಥ್ವಿ ಇರ್ಬೋದು, ಅನಿಲ್ ಇರ್ಬೋದು, ಭಾಳ ಚೆನ್ನಾಗಿದೆ. ಎಲ್ರಿಗೂ ಒಳ್ಳೇದಾಗಲಿ. ತುಂಬ ಒಳ್ಳೆ ಸಿನಿಮಾ. ದಯವಿಟ್ಟು ಎಲ್ಲರೂ ಕನ್ನಡ ಚಿತ್ರಮಂದಿರಕ್ಕೆ ಒಂದು ಸಿನಿಮಾ ನೋಡಿ, ಸಿನಿಮಾನ ಬೆಳೆಸಿ ಹರಸಿ ಅಂತ ಕೇಳ್ಕೊತೀನಿ. ನಮಸ್ಕಾರ. ಥ್ಯಾಂಕ್ ಯು. ಬನ್ನಿ. ಸೂರ್ಯ 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 ಎಲ್ಲ ಸೇರಿಸಿ ಮೇಡಮ್ ಅಲ್ಲ ಸರ್. ಸಿನಿಮಾ ಚೆನ್ನಾಗಿದೆ. ಡೈರೆಕ್ಟರ್ ಅವರ ಕೆಲಸವನ್ನ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅದು ಕೂಡ ಚೆನ್ನಾಗಿದೆ. ಕಿರಣ್ ರಾಜ್ ಅವರ ಪಾತ್ರ ಚೆನ್ನಾಗಿದೆ. ಸಮೀಕ್ಷಾ ಅವರ ಆಕ್ಟಿಂಗು ಚೆನ್ನಾಗಿದೆ. ರಾಧ್ಯ ಅವರ ಆಕ್ಟಿಂಗು ಚೆನ್ನಾಗಿದೆ. ಹಾಗೆ ನಮ್ಮ ಪೊಲೀಸ್ ಅವರ ಆಕ್ಟಿಂಗು ಚೆನ್ನಾಗಿದೆ. ಪ್ರೊಡ್ಯೂಸರ್ ಚೆನ್ನಾಗಿದೆ. ಅವ್ರ ಆಕ್ಟಿಂಗ್ ಚೆನ್ನಾಗಿದೆ. ಎಲ್ಲ ಚೆನ್ನಾಗಿದೆ. ಟೋಟಲ್ ಆಗಿ ಯಾಕೆ ಚೆನ್ನಾಗಿದೆ ಅಂತ ಹೇಳಿದ್ರೆ, ಈ ಸಿನಿಮಾ ಚೆನ್ನಾಗಿದೆ. ಓಕೆ, ಟೋಟಲ್ ಆಗಿ ಸಿನಿಮಾ ತುಂಬಾ ಚೆನ್ನಾಗಿದೆ. ನಾವೆಲ್ಲರೂ ತುಂಬಾ ಎಂಜಾಯ್ ಮಾಡಿದ್ವಿ. ಅದ್ರಲ್ಲಿ ನಮ್ಮ ನೋಡಿ ಸೂರ್ಯ ಕುಂದಾಪುರ ಅವರು ಕೂಡ ಇದ್ದಾರೆ, ಮಿಂಚ್ತಾ ಇದ್ದಾರೆ. ಸಿನಿಮಾ ಚೆನ್ನಾಗಿತ್ತು. ಒಂದು ಟೋಟಲ್ ಆಗಿ ಹೇಳ್ಬೇಕಂತ ಹೇಳಿದ್ರೆ, ನಮ್ಮ ಪ್ರೊಡ್ಯೂಸರ್ ಇಂದ ಹಿಡಿದು ಡೈರೆಕ್ಟರ್ ಎಲ್ಲ ಸ್ವಲ್ಪ ಕರಾವಳಿಯ ಸೊಗಡು ನಮ್ಮ ಕಡೆಯವರು, ಅದೊಂದು ತುಂಬಾ ಖುಷಿ ಇದೆ. ಚೆನ್ನಾಗಿತ್ತು, ನಾನಂತ ಎಂಜಾಯ್ ಮಾಡಿದೆ. ಆಮೇಲೆ ಕಿರಣ್ ರಾಜ್ ಅವರು ಆಕ್ಟಿಂಗ್ ತುಂಬಾ ಸಖತ್ತಾಗಿ ಮಾಡಿದ್ದಾರೆ. ಯಾಕಂತ ಹೇಳಿದ್ರೆ ಎಲ್ಲೂ ಓವರ್ ಅಂತ ಅನಿಸ್ಲಿಲ್ಲ, ತುಂಬಾ ನ್ಯಾಚುರಲ್ ಆಗಿ ಆಕ್ಟ್ ಮಾಡಿದ್ದಾರೆ. ಅದು ತುಂಬಾ ಇಷ್ಟ ಆಯ್ತು. ಸಮೀಕ್ಷಾ ಅವರು ಕೂಡ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹಾಗೆ ರಾಜ್ಯ ಅವರು ಇರ್ಬೋದು, ಎಲ್ಲರೂ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಟೋಟಲ್ ಮಾತಾಡ್ತೀನಿ. ನಾನು ಕಿರಣ್ ರಾಜ್ ಅವ್ರ ಫ್ಯಾನು, ಸೊ ತುಂಬ ಖುಷಿ ಆಯಿತು. ಸಾರಿ, ನಾನು ಅವ್ರ ಕನ್ನಡತಿಯಿಂದನೂ ನಾನು ಅವ್ರಿಗೆ ದೊಡ್ಡ ಫ್ಯಾನು. ಅವ್ರನ್ನ ಬಿಗ್ ಸ್ಕ್ರೀನಲ್ಲಿ ನೋಡೋಕ್ಕೆ ತುಂಬ ಖುಷಿ ಆಗ್ತಿತ್ತು. ಆ್ಯಂಡ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ತುಂಬ ಚೆನ್ನಾಗಿ ಅವರ ಕ್ವಾಲಿಟಿಯನ್ನು ಕಾಪಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ದಯವಿಟ್ಟು ಥಿಯೇಟ್ರಿಗೆ ಬಂದು ಕನ್ನಡ ಸಿನಿಮಾನ ನೋಡಿ ಗೆಲ್ಲಿಸಿ. ಬರೀ ಮನೇಲಿ ಕುತ್ಕೊಂಡು ಕನ್ನಡ ಅನ್ನೋದಲ್ಲ, ಥಿಯೇಟ್ರಿಗೆ ಬಂದ ಮೇಲೆ ನಮ್ಮ ಕನ್ನಡ ಸಿನಿಮಾ ಅಂತ ನಾವು ಪ್ರೋತ್ಸಾಹಿಸಬೇಕು. ಆರ್ಟಿಸ್ಟ್ಗಳಾಗಿ ನಾವೆಲ್ಲರೂ ಬಂದು ನಮ್ಮ ಜೊತೆ ಮತ್ತೊಂದಷ್ಟು ಕಲಾವಿದರನ್ನ ಪ್ರೋತ್ಸಾಹಿಸಿದ್ದೀವಿ. ಸೊ ದಯವಿಟ್ಟು ಅಭಿಮಾನಿಗಳನ್ನ ಕೇಳ್ಕೊತಾ ಇದ್ದೀವಿ, ನಿಮ್ಮ ತಾಳ್ಮೆಗೆಲ್ಲ ಕಡಿವಾಣ ಹಾಕಿ ಟಿವಿಲಿ ಬಂದಾಗ ನೋಡ್ಕೊಳ್ಳೋಣ, ಅದನ್ನೆಲ್ಲ ಬಿಟ್ಬಿಟ್ಟು ಥಿಯೇಟ್ರಿಗೆ ಬನ್ನಿ ದಯವಿಟ್ಟು. ಆ್ಯಂಡ್ ಕಿರಣ್ ರಾಜ್ ಸರ್, ಪ್ಲೀಸ್ ನೀವು ದಯವಿಟ್ಟು ಲಾಸ್ಟಲ್ಲಿ ಸಾಯೋ ಕ್ಯಾರೆಕ್ಟರ್ ಎಲ್ಲ ಮಾಡಬೇಡಿ, ನಮಗೆ ಬೇಜಾರಾಗೋಯ್ತು. ಇದನ್ನ ಹಾಕ್ಬೇಡಿ, ಯಾಕಂತ ಹೇಳಿದ್ರೆ ಜನ ಸಿನಿಮಾ ನೋಡಿ ಗೊತ್ತಾಗ್ಬೇಕು. ಎಲ್ಲ ಕತೆ ಬಿಟ್ಕೊಡ್ತಾರೆ, ಅವ್ರು ಎಡಿಟ್ ಮಾಡ್ಕೋತಾರೆ. ನಿಂಗೆ ಯಾಕೆ ಇಲ್ಲಿ ಜಗಳ ಮಾಡ್ತಾರೆ? ಥ್ಯಾಂಕ್ ಯು. ಮಾಡಲ್ವಾ ಅಣ್ಣ? ಫಸ್ಟಿಂದ ಮಾತಾಡ್ತೀನಿ ಬೇಕು. ಲವ್ ಯು ಕಿರಣ್ ರಾಜ್ ಸರ್. ಥ್ಯಾಂಕ್ ಯು ಸರ್. ಅದರಲ್ಲೂ ಕಿರಣ್ ರಾಜ್ ಸರ್, ನಿಮ್ದಂತೂ ಮಾಸ್ ಎಂಟ್ರಿ ಬ್ಯೂಟಿಫುಲ್, ಸಕ್ಕತ್ತಾಗಿದೆ ಸರ್. ಸರ್ ಫಸ್ಟ್ ಆಫ್ ಆಲ್ ನಿಮ್ಗೆ ಕಂಗ್ರಾಟ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಕಂಗ್ರಾಚುಲೇಷನ್ ಸರ್. ಎಂಟೈರ್ ಟೀಮ್ಗೆ ಒಳ್ಳೇದಾಗಲಿ ಸರ್. ತುಂಬ ಬ್ಯೂಟಿಫುಲ್ ಆಗಿ ಬಂದಿದೆ. ಡೈಲಾಗ್ಸ್ ಆಗಿರ್ಬೋದು, ಸ್ಕ್ರೀನ್ ಪ್ಲೇ ಆಗಿರ್ಬೋದು, ತುಂಬ ಎಕ್ಸಲೆಂಟ್ ಆಗಿ ಬಂದಿದೆ ಸರ್. ಕಂಗ್ರಾಚುಲೇಷನ್ ಸರ್, ಒಳ್ಳೇದಾಗಲಿ. ಅದರಲ್ಲೂ ನಮ್ಗೆ ಇಷ್ಟ ಆಗಿದ್ದ ಅವರೊಬ್ಬ ಪಾತ್ರ ಚೆನ್ನಾಗಿದೆ. ಇವರು ಮುಂದೆ ಬಂದ್ರೆ ಚೆನ್ನಾಗಿದೆ. ಚೆನ್ನಾಗಿದೆ. ಓಕೆ, ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಆಲ್ ದಿ ಬೆಸ್ಟ್ ರೋನಿ. ಆಲ್ ದಿ ಬೆಸ್ಟ್. ಚೆನ್ನಾಗಿದೆ. ಥ್ಯಾಂಕ್ ಯು. ನೀವು ಬಂದಿರೋದು ಇನ್ನೂ ಚೆನ್ನಾಗಿದೆ. ನಮಸ್ಕಾರ ಎಲ್ರಿಗೂ. ನನ್ನ ಹೆಸರು ಖುಷಿ ಕೊಠಾರಿ.
ನಾನು ಈ ಚಿತ್ರ ಇವತ್ತು ನೋಡೋಕ್ಕೆ ಬಂದೆ, ಫಸ್ಟ್ ಡೇ ನೋಡೋಕ್ಕಾಗಿಲ್ಲ, ಸಾರಿ ಸರ್. ಆದರೆ ಬಹಳ ಚೆನ್ನಾಗಿದೆ ಮೂವಿ. ನಾನು ಕತೆ ರಿಲೇಟೆಡ್ ಏನೂ ಹೇಳಲ್ಲ, ಯಾಕಂದರೆ ನೀವು ಬಂದು ನೋಡಲ್ಲ. ನಾವೆಲ್ಲ ಹೇಳಿದ್ಮೇಲೆ ನೀವೇನು ಮಾಡ್ತೀರಾ? ಬಂದು ದಯವಿಟ್ಟು ನೋಡಿ. ಕಿರಣ್ ರಾಜ್ ಸರ್ ಆ್ಯಕ್ಟಿಂಗ್ ಬಗ್ಗೆ ನಾನು ಹೇಳೋಷ್ಟು ನನಗೇನು ಇಲ್ಲ ರೈಟ್ಸು, ಬಟ್ ಮೂವಿ ಪ್ರತಿಯೊಂದು ಕ್ಷಣನೂ ಎಲ್ಲರೂ ಎಂಜಾಯ್ ಮಾಡ್ತೀರಾ, ಎಲ್ಲರೂ ಫೀಲ್ ಮಾಡ್ತೀರಾ. ಖಂಡಿತವಾಗ್ಲೂ ಬಂದು ನೋಡಿ. ಬಿಕಾಸ್ ಆ್ಯಸ್ ಎನ್ ಆರ್ಟಿಸ್ಟ್ ಆಗಿರಲಿ ಅಥವಾ ರಿಯಲ್ ಲೈಫ್ ಆಗಿರಲಿ, ಎರಡನ್ನೂ ಒಳ್ಳೆ ರೀತಿಲಿ ಬ್ಲೆಂಡ್ ಮಾಡಿ ಸರ್ ನಮಗೆ ತೋರಿಸಿದ್ದಾರೆ. ನಾವು ಆರ್ಟಿಸ್ಟ್ ಆಗಿರೋದ್ರಿಂದ ಸ್ವಲ್ಪ ತುಂಬ ಸಿಮಿಲಾರಿಟೀಸ್ ನೋಡಿರ್ತೀವಿ ನಮ್ಮ ಲೈಫಲ್ಲಿ, ನಾವು ಅದನ್ನ ಲೀಡ್ ಮಾಡಿದ್ದೀವಿ, ಅನುಭವಿಸಿದ್ದೀವಿ. ಬಟ್ ಒಂದು ಒಳ್ಳೆಯ ಚಿತ್ರನ ಭಿನ್ನವಾದ ರೀತಿಯಲ್ಲಿ ನಿಮ್ಮವರೆಗೂ ಕಳಿಸಿದ್ದೀವಿ. ದಯವಿಟ್ಟು ಬಂದು ನೋಡಿ. ಈಗ ನಮ್ಮ ಕರ್ನಾಟಕದಲ್ಲಿ ಒಂದು ಕೆಟ್ಟ ಬುದ್ಧಿ ಏನಿದೆ ಅಂದರೆ, ಎಲ್ಲರೂ ಅಲ್ಲಿ ಮೂವಿ ನೋಡ್ತೀವಿ, ಇಲ್ಲಿ ಮೂವಿ ನೋಡ್ತೀವಿ, ಹೊಸ ಫ್ರೆಂಡ್ಸು ಅವ್ರ ಜೊತೆ ಅವ್ರ ಭಾಷೆ ಮೂವಿ ನೋಡೋಕೆ ಹೋಗ್ತೀವಿ. ನಾವು ಕನ್ನಡದವ್ರಾಗ್ಬಿಟ್ಟು ಅವ್ರಿಗೆ ಯಾಕೆ ಕರ್ಕೊಂಬಂದು ಕನ್ನಡ ಮೂವಿ ತೋರಿಸಲ್ಲ? ನಾವು ಅದನ್ನು ತೋರಿಸ್ಬೇಕು. ನಮ್ಮ ಕನ್ನಡ ಮೂವಿ ಅವ್ರಿಗೆ ಅರ್ಥ ಆಗಿಲ್ಲ ಅಂದರೆ ಒಂದು 5-6 ಮೂವಿ ನೋಡಿದ್ಮೇಲೆ ಅರ್ಥ ಆಗುತ್ತೆ. ಆದ್ದರಿಂದ ಖಂಡಿತವಾಗ್ಲೂ ಬನ್ನಿ, ಎಲ್ಲರೂ ಮೂವಿ ನೋಡಿ. OTTಗೆ ಬರೋವರೆಗೂ ಕಾಯಬೇಡಿ, ಅಥವಾ OTT ನೋಡಬೇಡಿ, ಪೈರಸಿ ಮಾಡಬೇಡಿ, ಬಟ್ ಮೂವಿಗೆ ಸಪೋರ್ಟ್ ಮಾಡಿ. ಕಂಗ್ರಾಟ್ಸ್ ರಾನಿ, ಒನ್ಸ್ ಅಗೇನ್ ಥ್ಯಾಂಕ್ ಯು. ಎಲ್ಲ ಬಂದಿರೋ ಎಲ್ಲ ಸೆಲೆಬ್ರಿಟಿಗಳಿಗೆ ತುಂಬ ಥ್ಯಾಂಕ್ಸ್ ನಮಗೆ ಸಮಯ ಕೊಟ್ಟಿದ್ದಕ್ಕೆ. ಸೊ ಸಿನಿಮಾ 1 ವೀಕ್ ಮುಗಿದು ಈಗ 2nd ವೀಕಿಗೆ ಹೋಗ್ತಾ ಇದೆ. ರಾಜ್ಯದ ಪ್ರತಿ ಮೂಲೆಯಿಂದ ಎಕ್ಸ್ಟ್ರಾರ್ಡಿನರಿ ರಿಪೋರ್ಟ್ ಬಂದಿದೆ ಸಿನಿಮಾಗೆ. ಕಲೆಕ್ಷನ್ ಕೂಡ ಡೇ ಬೈ ಡೇ ರೈಸ್ ಆಗ್ತಾ ಇದೆ. ಸೊ ಫುಲ್ ಖುಷಿಯಲ್ಲಿದ್ದೀವಿ ನಾವು. ಈ ಒಂದು ರಿಪೋರ್ಟ್ ಒಂದು ಮೀಡಿಯಾ ಇರ್ಬೋದು, ಕಾಮನ್ ಜನಗಳಿರ್ಬೋದು, ಆಡಿಯನ್ಸ್ ಇರ್ಬೋದು, ಆಮೇಲೆ ಸಿನಿಮಾ ಟೆಕ್ನಿಷಿಯನ್ಸ್ ಇರ್ಬೋದು, ನಮ್ಮ ಇಂಡಸ್ಟ್ರಿ ಅವ್ರು ಇರ್ಬೋದು, ಪ್ರತಿಯೊಬ್ಬರು ಸಿನಿಮಾದ ಮೇಕಿಂಗ್ ಬಗ್ಗೆ, ಕತೆ ಬಗ್ಗೆ, ಪ್ರತಿಯೊಂದು ವಿಷಯದ ಬಗ್ಗೆ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಇಂಡಸ್ಟ್ರಿಯ ಪ್ರತಿಯೊಬ್ಬರಿಗೂ ಥ್ಯಾಂಕ್ಸ್. ಆಮೇಲೆ ಸಿನಿಮಾ ನೋಡಿದ ಆಡಿಯನ್ಸ್ಗೆ ಮತ್ತು ಈಗ ನೋಡೋಕ್ಕೆ ಪ್ಲ್ಯಾನ್ ಮಾಡ್ಕೊಂಡಿರೋರು ಆದಷ್ಟು ಬೇಗ ಸಿನಿಮಾ ನೋಡಿ ಆ ಥಿಯೇಟ್ರಲ್ಲಿ ನಿಮ್ಗೆ ಒಂದು ಒಳ್ಳೆಯ ಅನುಭವ ಸಿಗುತ್ತೆ. ಈಗಾಗಲೇ ಎಲ್ಲ ಟೆಕ್ನಿಷಿಯನ್ಸ್ಗಳು ಮಾತಾಡಿದ್ದಾರೆ, ಅವರ ಅನುಭವಗಳು ಹೇಳಿದ್ದಾರೆ. ಸೊ ಅವ್ರಿಗೆ ಗೊತ್ತಾಗ್ತದೆ, ಅವರೆಲ್ಲರೂ ತುಂಬ ಮನಸ್ಸಿಂದ ಹೇಳಿದ್ದಾರೆ ಸಿನಿಮಾನ ಮೆಚ್ಚಿ. ಸೊ ಆಡಿಯನ್ಸ್ ಕೂಡ ಈಗ 2nd ವೀಕಿಗೆ ಹೋಗ್ತಾ ಇದೆ ಸಿನಿಮಾ. ದಯವಿಟ್ಟು ಎಲ್ಲರೂ ಥಿಯೇಟ್ರಲ್ಲಿ ನೋಡಿ ಅಂತ ಕೇಳ್ಕೊಳ್ತೀನಿ. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ಬಂದಿರೋ ಪ್ರತಿಯೊಬ್ಬರಿಗೂ ಮನಸ್ಸಿಂದ ಥ್ಯಾಂಕ್ ಯು ಸೋ ಮಚ್. ಇವತ್ತು ಪ್ರತಿಯೊಬ್ಬರು ಈ ಸಿನಿಮಾನ, ನನ್ನ ಪರ್ಫಾರ್ಮೆನ್ಸ್ನ ಪ್ರತಿಯೊಬ್ಬರನ್ನು ಇಷ್ಟೊಂದು ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಅದಕ್ಕೆ ತುಂಬ ದೊಡ್ಡ ಕಾರಣ ನಮ್ಮ ಪ್ರೊಡ್ಯೂಸರ್ ಸರ್ ಚಂದ್ರಕಾಂತ್ ಅವರು ಮತ್ತು ಉಮೇಶ್ ಹೆಗಡೆ ಅವರು ತುಂಬ ಧೈರ್ಯ ಇಟ್ಟು, ತುಂಬ ನಂಬಿಕೆ ಇಟ್ಟು ನಮ್ಮ ಮೇಲೆ ಎಷ್ಟೊಂದು ಇನ್ವೆಸ್ಟ್ ಮಾಡಿದ್ರು. ಆ ಇನ್ವೆಸ್ಟ್ಮೆಂಟ್ ಇವಾಗ ಸ್ಕ್ರೀನ್ ಮೇಲೆ ಕಾಣ್ತಿದೆ. ಪ್ರತಿಯೊಬ್ಬರು ಅದನ್ನು ಅಪ್ರಿಷಿಯೇಟ್ ಮಾಡಿದ್ದಾರೆ. ಆ್ಯಂಡ್ ನಮ್ಮ ಡೈರೆಕ್ಟರ್ ಸರ್ ಗುರುತೇಶ್ ಶೆಟ್ಟಿ ಅವರು ಈ ಒಂದು ಕನಸನ್ನು ನಮ್ಮ ಎಲ್ಲರನ್ನೂ ಒಟ್ಟಿಗೆ ಈ ಒಂದು ಪ್ರಾಜೆಕ್ಟ್ ಭಾಗಿಯಾಗಿ ಮಾಡಿ ಇವತ್ತು ಇಂಥ ಒಳ್ಳೆ ಪ್ರಾಡಕ್ಟ್ ಕೊಟ್ಟಿದ್ದಾರೆ. ಪ್ರತಿಯೊಬ್ಬರು ಅಪ್ರಿಷಿಯೇಟ್ ಮಾಡೋ ಹಾಗೆ ಮಾಡಿದ್ದಾರೆ. ಸೊ ಥ್ಯಾಂಕ್ ಯು ಸರ್. ಆ್ಯಂಡ್ ಸ್ಪೆಷಲ್ ಥ್ಯಾಂಕ್ಸ್ ಟು ರಾಧೆ ಅವರು, ಸಮೀಕ್ಷಾ ಅವರು ಮತ್ತು ಅಪೂರ್ವ ಅವ್ರಿಗೆ. ಅಷ್ಟು ಚೆನ್ನಾಗಿ, ಅಷ್ಟು ಒಳ್ಳೆ ಪರ್ಫಾರ್ಮೆನ್ಸಿಂದ ಪ್ರತಿಯೊಬ್ಬರನ್ನೂ ಏನಂತಾರೆ ಅದಕ್ಕೆ ಹಿಡಿದಿಟ್ಕೊಂಡಿದ್ದಾರೆ ಸ್ಕ್ರೀನಲ್ಲಿ. ಪ್ರತಿಯೊಬ್ಬರು ತುಂಬ ಅವ್ರನ್ನ ಅಪ್ರಿಷಿಯೇಟ್ ಮಾಡಿದ್ದಾರೆ. ಸೊ ಒನ್ಸ್ ಅಗೇನ್ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಅಪ್ರಿಷಿಯೇಟ್ ಮಾಡಿರೋರಿಗೆ ಥ್ಯಾಂಕ್ ಯು ಸೋ ಮಚ್ ಮನಸ್ಸಿಂದ. ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತದೆ ಎಲ್ಲರೂ ಬಂದು ನೋಡಿ ಇಷ್ಟು ಪ್ರೋತ್ಸಾಹಿಸಿದ್ದಾರೆ. ಸಿನಿಮಾದ ಬಗ್ಗೆ ತುಂಬ ಒಳ್ಳೆಯ ಅಭಿಪ್ರಾಯ ಹೇಳಿದ್ದಾರೆ. ಜನರಲ್ಲೂ ಅದೇ ವಿನಂತಿ ಮಾಡ್ತೀವಿ, ಎಲ್ಲರೂ ಮನೇಲಿ ಕೂತು OTTಯಲ್ಲಿ ನೋಡ್ತೀನಿ, ಮೊಬೈಲಲ್ಲಿ ನೋಡ್ತೀನಿ ಅಂತೇಳಿ ಯಾರು ಕುತ್ಕೊಳ್ಬೇಡಿ. ಎಲ್ಲರೂ ಮಂದಿರಕ್ಕೆ ಬಂದು ಸಿನಿಮಾ ನೋಡಬೇಕು. ಇನ್ನೂ ನಮಗೆ ಸಿನಿಮಾ ಮಾಡಲಿಕ್ಕೆ ಪ್ರೇರಿಸ್ಬೇಕು ನೀವೆಲ್ಲ. ಎಲ್ಲರೂ ಸಿನಿಮಾ ಮಂದಿರಕ್ಕೆ ಬಂದು ಚಿತ್ರ ನೋಡಿ. ನಮಗಿನ್ನೂ ಸಿನಿಮಾ ಮಾಡಲಿಕ್ಕೆ ನೀವು ಸಪೋರ್ಟ್ ಮಾಡಬೇಕು. ತುಂಬ ಥ್ಯಾಂಕ್ಸ್. ಎಲ್ಲ ಸೆಲೆಬ್ರಿಟಿಗಳಿಗೂ ಥ್ಯಾಂಕ್ ಯು ಸೋ ಮಚ್. ಏನು ಆಡಿಯನ್ಸ್ ಜೊತೆ ನಾವು ಸಿನಿಮಾ ನೋಡ್ತೀವೋ ಹಾಗೆ ಸೆಲೆಬ್ರಿಟಿಗಳ ಜೊತೆ ಸಿನಿಮಾ ನೋಡಿದಾಗ ಆಗೋ ಖುಷಿನೇ ಬೇರೆ. ಯಾಕೆಂದರೆ ಇಷ್ಟು ಚೆನ್ನಾಗಿ ಸಿನಿಮಾ ಮಾಡ್ಕೊಂಡಿರ್ತೀವಿ, ನಾವು ಜನಗಳಿಗೆ ತೋರಿಸ್ಬೇಕು. ಜನಗಳು ಆಲ್ರೆಡಿ ಮೆಚ್ಕೊಂಡಾಗಿದೆ. ಇವತ್ತೇನು ಸೆಲೆಬ್ರಿಟಿಗಳಂತ ಬಂದಿದ್ದಾರೋ ಅವರೆಲ್ಲರೂ ಕೂಡ ನಮ್ಮ ಒಂದು ಟೀಮ್ಗೆ ಅಪ್ರಿಷಿಯೇಟ್ ಮಾಡ್ತಾ ಇದ್ದಾರೆ. ಎಲ್ಲರೂ ಆ್ಯಕ್ಟಿಂಗ್ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ನನಗೆ ಒಬ್ಬ ಆಡಿಯನ್ಸಾಗಿ ನೋಡೋದಾದರೆ ಕಿರಣ್ ಅವ್ರ ಆ್ಯಕ್ಟಿಂಗ್ ತುಂಬ ಇಷ್ಟ ಆಯಿತು. ನಾನು ಮೊದಲನೇ ದಿನದಿಂದ ಹೇಳ್ತಾ ಇದ್ದೀನಿ, ಈ ಸಿನಿಮಾದಿಂದ ಅವರಿಗೆ ಇನ್ನೂ ಒಂದು ಫ್ಯಾನ್ ಬೇಸ್ ಸ್ಟಾರ್ಟ್ ಆಗುತ್ತೆ ಅಂತ ಹೇಳಿ. ಸೊ ಥ್ಯಾಂಕ್ ಯು ಸರ್. ನಮ್ಮ ಗುರು ಸರ್ಗೂ ಅಷ್ಟೇ. ಈ ಸಿನಿಮಾದಲ್ಲಿ ಯಾರೇ ಇವತ್ತು ಜನಗಳಾಗಿರಲಿ ಇಲ್ಲ ಸೆಲೆಬ್ರಿಟಿ ಆಡಿಯನ್ಸ್ ಎಲ್ಲೇ ಹೋದ್ರು ಅಂದರೆ ಫಸ್ಟ್ ಟೈಮ್ ಪೊಲೀಸ್ ಆಫೀಸರಾಗಿ ಕಾಣಿಸ್ಕೊಂಡಿದ್ದು ಎಲ್ಲ ಕಡೆಯಿಂದ ಅಪ್ರಿಸಿಯೇಷನ್ ಬರ್ತಾ ಇದೆ. ಅಂದರೆ ನಾನು ನಿಜವಾಗ್ಲೂ ಇದನ್ನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಈ ಥರದೊಂದು ಆಗುತ್ತೆ ಅಂತ ಹೇಳಿ. ಸೊ ನಾನು ಎಲ್ಲದಕ್ಕೂ ನನ್ನ ಟೀಮ್ಗೆ ಥ್ಯಾಂಕ್ ಯು ಹೇಳಕ್ಕೆ ಹೇಳ್ತೀನಿ. ಮೇನ್ಲಿ ನಮ್ಮ ಪ್ರೊಡ್ಯೂಸರ್ಸ್ಗೆ ಥ್ಯಾಂಕ್ ಯು ಸೊ ಮಚ್.
ಎಲ್ರಿಗೂ ನಮಸ್ಕಾರ. ಸೊ ರಾನಿ ನಮ್ಮ ಗುರುತೇಜ್ ಶೆಟ್ಟಿ ಅವರ ಕನಸು, ನಮ್ಮ ಪ್ರೊಡ್ಯೂಸರ್ ಅವರ ಕನಸು, ಎಲ್ಲಕ್ಕಿಂತ ಹೆಚ್ಚಾಗಿ ಕಿರಣ್ ರಾಜ್ ಅವರ ಒಂದು ಡೆಡಿಕೇಶನ್ ಲೆವೆಲ್ ನೆಕ್ಸ್ಟ್ ಲೆವೆಲಲ್ಲಿ ಇದೆ ಈ ಸಿನಿಮಾದಲ್ಲಿ. ಕಿರಣ್ ರಾಜ್ ಅವರು ಪುಟ್ಟ ಪರದೆಯಲ್ಲೇ ನಿಮಗೆ ಅಷ್ಟು ದೊಡ್ಡ ಮಟ್ಟದ ಮನೋರಂಜನೆಯನ್ನು ಕೊಟ್ಟಿದ್ರು. ಸೊ ಈಗ ದೊಡ್ಡ ಪರದೆಯಲ್ಲಿ ಇನ್ನೂ ದೊಡ್ಡ ಮಟ್ಟದ ಮನೋರಂಜನೆಯನ್ನು ಕೊಟ್ಟಿದ್ದಾರೆ. ಅದು ಮೊನ್ನೆಯಿಂದಲೂ ನಮಗೆ ರಿವ್ಯೂಸಲ್ಲಿ ಗೊತ್ತಾಗ್ತಾ ಇದೆ. ಇನ್ನು ಒಂದು ಕನ್ನಡ ಇಂಡಸ್ಟ್ರಿಯಲ್ಲಿ ಆಲ್ರೆಡಿ ಸೂಪರ್ ಸ್ಟಾರ್ಸ್ಗಳು ತುಂಬ ಜನ ಇದ್ದಾರೆ. ಬಟ್ ನಾವು ನೆಕ್ಸ್ಟ್ ಜನ್ರೇಷನ್ವರೆಗೂ ನಮ್ಮ ಚಿತ್ರರಂಗವನ್ನು ಕರ್ಕೊಂಡು ಹೋಗಬೇಕು ಅಂದರೆ ಇನ್ನೊಂದಿಷ್ಟು ನೆಕ್ಸ್ಟ್ ಜನ್ರೇಷನ್ ಹೀರೋಗಳು ಬರಲೇಬೇಕು. ಸೊ ರಾನಿ ಮೂಲಕ ನಮ್ಮ ತಂಡಕ್ಕೆ ಹೆಮ್ಮೆ ಇದೆ, ನಾವು ಕಿರಣ್ ರಾಜ್ ಅವರನ್ನ ನೆಕ್ಸ್ಟ್ ಜನ್ರೇಷನ್ ಹೀರೋ ಆಗಿ ಕೊಡುಗೆ ಕೊಡ್ತಾ ಇದ್ದೀವಿ ಅಂತ. ಸೊ ಅಷ್ಟು ಚೆನ್ನಾಗಿ ಸಿನಿಮಾ ಬಂದಿದೆ. ಮತ್ತು ಸ್ಪೆಷಲಿ ಎಲ್ಲ ನಾವು ಪೋಸ್ಟ್ ನೋಡಿದಾಗೆಲ್ಲ ಅನ್ಕೋತಿದ್ದೆ ಗ್ಯಾಂಗ್ಸ್ಟರ್ ಸಿನಿಮಾ ಇರ್ಬೋದು ಅಂತ. ಫ್ಯಾಮಿಲಿಗೆ ಏನು ಬೇಕು, ಕಿರಣ್ ರಾಜ್ ಅವರನ್ನ ಕನ್ನಡತಿಯಲ್ಲಿ ನೋಡಿ ಇಷ್ಟಪಟ್ಟಂಥ ಜನರು ಅವರೇ ಆ್ಯಕ್ಚುಲಿ ಜಾಸ್ತಿ ಇಷ್ಟಪಡ್ತಿರೋದು, ಅವರೇ ಥಿಯೇಟ್ರಿಗೆ ಬರ್ತಾ ಇರೋದು. ಸೊ ಆ ಆಡಿಯನ್ಸ್ ದಯವಿಟ್ಟು ಬನ್ನಿ ಸಿನಿಮಾವನ್ನು ನೋಡಿ ಅಂತ ಕೇಳ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ನಮಸ್ಕಾರ. ಮೊದಲನೇದಾಗಿ ಎಲ್ಲ ಮಾಧ್ಯಮ ಮಿತ್ರರಿಗೆ ಧನ್ಯವಾದಗಳು, ಇಷ್ಟೊತ್ತು ಇದಕ್ಕೆ ಹಾಗೂ ಪೇಷನ್ಸ್ ಅಲ್ಲಿ ನಮ್ಮ ಮಾತನ್ನ ಕೇಳಿಸ್ಕೊತಾ ಇರೋದಕ್ಕೆ. ಸೊ ನಮ್ಮ ಪ್ರೊಡಕ್ಷನ್ ಹೆಸರು ಸ್ಟಾರ್ ಕ್ರಿಯೇಷನ್ ಅಂತ. ಸೊ ಸಿನಿಮಾ ನೋಡಿದವ್ರಿಗೆ ಎಲ್ರಿಗೂ ಗೊತ್ತಾಗ್ತಾ ಇದೆ ಏನು ಕ್ರಿಯೇಟ್ ಮಾಡಿದ್ದಾರೆ ನಮ್ಮ ಪ್ರೊಡಕ್ಷನ್ ಹೌಸ್ ಅಂತ. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೆ ನಾನು ತುಂಬ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಬಿಕಾಸ್ ಕಿರಣ್ ನಾನು ಎಲ್ಲ ಒಂದು ಸ್ಮಾಲ್ ಸ್ಕ್ರೀನ್ ಬ್ಯಾಕ್ಗ್ರೌಂಡಿಂದನೇ ಬಂದಿರೋದು. ಸೊ ನಮಗೆ ಇಂಥ ಒಂದು ಕ್ಯಾರೆಕ್ಟರ್ ಕೊಟ್ಟು ನಮ್ಮನ್ನು ಇಂಥ ಒಂದು ಮಟ್ಟಕ್ಕೆ ನಿಲ್ಲಿಸಿರೋರು ನಮ್ಮ ಸ್ಟಾರ್ ಕ್ರಿಯೇಷನ್ ಪ್ರೊಡ್ಯೂಸರ್ಸ್ ಆ್ಯಂಡ್ ಹೋಲ್ ಟೀಮ್. ಅವರೆಲ್ರಿಗೂ ಥ್ಯಾಂಕ್ ಯು. ಆ್ಯಂಡ್ ಗುರು ಸರ್ಗೆ ತುಂಬ ಥ್ಯಾಂಕ್ಸ್. ಬಿಕಾಸ್ ಸೊ ಸಿನಿಮಾದಲ್ಲಿ ಹೇಗೆ ಸಾಫ್ಟ್ ಕ್ಯಾರೆಕ್ಟರ್ ಇದೆ ಅದನ್ನ ಅಷ್ಟು ಸಾಫ್ಟಾಗಿ ಮಾಡೋದಕ್ಕೆ ಸರೇ ಕಾರಣ. ಎಲ್ಲ ಸತಿ ಕಂಡ್ಬಿಟ್ಟು ಆ್ಯಕ್ಟ್ ಮಾಡ್ತಿದ್ದಾರೆ. ಸೊ ಅವರಿಗೆ ತುಂಬ ಥ್ಯಾಂಕ್ಸ್. ಆ್ಯಂಡ್ ಈ ಮೂವಿ ಕಂಪ್ಲೀಟ್ಲಿ ಫ್ಯಾಮಿಲಿ ಓರಿಯೆಂಟೆಡ್ ಮೂವಿ ಅಂತ ಹೇಳ್ಬೋದು. ಸೊ ಎಕ್ಸ್ಪೆಕ್ಟೇ ಮಾಡೋಕ್ಕಾಗಲ್ಲ. ಗ್ಯಾಂಗ್ಸ್ಟರ್ ಮೂವಿ ಅಂತ ಸ್ಟಾರ್ಟ್ ಆಗುತ್ತೆ, ಬಟ್ ಎಂಡ್ ಆಗೋದು ಬೇರೆ ರೀತಿಲಿ. ಸೊ ಎಲ್ಲ ರೀತಿಯ ಆಡಿಯನ್ಸ್ಗೂ ಇದು ಇಷ್ಟ ಆಗುತ್ತೆ, ಎಲ್ಲ ರೀತಿಯ ಆಡಿಯನ್ಸ್ಗೂ ಇದು ಕನೆಕ್ಟ್ ಆಗುತ್ತೆ. ಸೊ ದಯವಿಟ್ಟು ಫ್ಯಾಮಿಲಿ ಸಮೇತ ಬಂದು ಈ ಸಿನಿಮಾನ ಥಿಯೇಟರಲ್ಲೇ ಎಕ್ಸ್ಪೀರಿಯನ್ಸ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನನ್ನ ಎಲ್ಲ ಕೋ ಆ್ಯಕ್ಟರ್ಸ್ಗೆ ರಾಧ್ಯ, ಅಪೂರ್ವ, ಗಿರೀಶ್ ಅವರು ಆ್ಯಂಡ್ ಅನಿಲ್ ಎಲ್ರಿಗೂ ತುಂಬ ಥ್ಯಾಂಕ್ಸ್. ಬಿಕಾಸ್ ಒಂದು ಗ್ರೂಪ್ ಚೆನ್ನಾಗಿದ್ದಾಗಲೇ ಒಂದು ಹೋಲ್ ಔಟ್ಪುಟ್ ಚೆನ್ನಾಗಿ ಬರೋದು. ಸೊ ಅಗೇನ್ ಥ್ಯಾಂಕ್ ಯು ಸೋ ಮಚ್ ಫಾರ್ ಎವ್ರಿಬಡಿ. ಆ್ಯಂಡ್ ಗುರು ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ದಿಸ್ ಕ್ಯಾರೆಕ್ಟರ್. ಥ್ಯಾಂಕ್ ಯು. ಎಲ್ರಿಗೂ ನಮಸ್ಕಾರ. ನಮ್ಮ ತಂಡಕ್ಕೆ ಸಪೋರ್ಟ್ ಮಾಡೋಕ್ಕೆ ಅಂತ ಬಂದಿರೋ ಪ್ರತಿಯೊಬ್ಬರಿಗೂ ಥ್ಯಾಂಕ್ ಯು ಸೋ ಮಚ್. ನೀವೆಲ್ಲರೂ ಸಿನಿಮಾ ನೋಡಿ ಇಷ್ಟಪಟ್ಟಿದ್ದೀರಾ. ಆ್ಯಂಡ್ ಪ್ರತಿಯೊಬ್ಬರು ನೋಡಿದವ್ರಿಗೂ ಸಿನಿಮಾ ಇಷ್ಟ ಆಗ್ತಿದೆ, ತುಂಬ ಎಂಟರ್ಟೈನಿಂಗ್ ಆಗಿದೆ, ಎಂಗೇಜಿಂಗ್ ಆಗಿದೆ ಅಂತ ತುಂಬ ಅಪ್ರಿಸಿಯೇಷನ್ ಬರ್ತಿದೆ. ಸೊ ನಮ್ಮ ಸಿನಿಮಾ ಜನಗಳು ಇನ್ನೂ ಹೆಚ್ಚೆಚ್ಚು ಸಂಖ್ಯೆಯಲ್ಲಿ ಬಂದು ನೋಡಬೇಕು ಅನ್ನೋದು ನಮ್ಮ ಆಸೆ. ಆ್ಯಂಡ್ ನಮ್ಮ ಇಡೀ ತಂಡ 2 ವರ್ಷ 3 ವರ್ಷದಿಂದ ತುಂಬ ಕಷ್ಟಪಟ್ಟು ಅನ್ನೋಕ್ಕಿಂತ ಹೆಚ್ಚಾಗಿ ಈ ಸಿನಿಮಾದ ಮೇಲೆ ತುಂಬ ಇಷ್ಟಪಟ್ಟು ಆ್ಯಂಡ್ ಆ ಒಂದು ಪ್ಯಾಷನಿಂದ ಮಾಡಿದ್ದೀವಿ. ಸೊ ಅದಕ್ಕೋಸ್ಕರ ದಯವಿಟ್ಟು ಎಲ್ಲರೂ ಸಿನಿಮಾನ ಥಿಯೇಟರಲ್ಲೇ ಬಂದು ನೋಡಿ. ಆ್ಯಂಡ್ ಗುರು ಸರ್, ಥ್ಯಾಂಕ್ ಯು ಸೋ ಮಚ್. ನಾನು ಯಾವಾಗಲೂ ಹೇಳಿದ್ದೀನಿ, ಆ ಅಂಜಲಿ ಪಾತ್ರ ನನಗೆ ತುಂಬ 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 ಇಷ್ಟವಾದ ಪಾತ್ರ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ದ ರೋಲ್ ಸರ್. ಆ್ಯಂಡ್ ನಮ್ಮ ಪ್ರೊಡ್ಯೂಸರ್ಸ್ ಉಮೇಶ್ ಸರ್ ಮತ್ತು ಚಂದ್ರಕಾಂತ್ ಸರ್, ಡೆಫಿನೆಟ್ಲಿ ಇಂಥ ಒಂದು ಪ್ರೊಡಕ್ಷನ್ ಹೌಸ್, ಇಂಥ ಒಂದು ಪ್ರೊಡ್ಯೂಸರ್ಸ್ ನಮಗೆ ಕನ್ನಡ ಇಂಡಸ್ಟ್ರಿಗೆ ಬೇಕೇ ಬೇಕು. ಸೊ ಈ ಥರ ಪ್ರೊಡ್ಯೂಸರ್ಸ್ನ ನಾವು ಉಳಿಸ್ಕೋಬೇಕಂದ್ರೆ ದಯವಿಟ್ಟು ಕನ್ನಡ ಸಿನಿಮಾಗಳನ್ನ ಥಿಯೇಟರಲ್ಲೇ ಬಂದು ಕನ್ನಡ ಜನತೆ ವೀಕ್ಷಿಸಬೇಕು ಅಂತ ಕೇಳ್ಕೊತೀನಿ. ಸೊ ನಮ್ಮ ಪ್ರೊಡ್ಯೂಸರ್ಸ್ಗೆ ತುಂಬ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಇನ್ನೂ ಹೆಚ್ಚೆಚ್ಚು ಪ್ರತಿಭೆಗಳನ್ನ ತಂದು ಕನ್ನಡ ಸಿನಿಮಾಗಳಿಗೆ ಕೊಡಲಿ. ಆ್ಯಂಡ್ ಅವ್ರಿಗೆ ಇನ್ನೂ ಹೆಚ್ಚು ಸಿನಿಮಾ ಮಾಡೋಷ್ಟು ಶಕ್ತಿ ದೇವ್ರು ಕೊಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಕಿರಣ್ ಸರ್, ಥ್ಯಾಂಕ್ ಯು ಸೋ ಮಚ್. ಈಸ್ ವೆರಿ ಪ್ಯಾಷನೇಟ್, ಸಪೋರ್ಟಿವ್. ತುಂಬ ಐ ಥಿಂಕ್ ಅವರಲ್ಲಿ ಒಂದು ಹಂಗರ್ ನೋಡಿದ್ದೀನಿ. ಸೊ ಅವ್ರಿಗೆ ತುಂಬ ತುಂಬ ಒಳ್ಳೆಯದಾಗಲಿ. ಆ್ಯಂಡ್ ಅಪ್ಪು ಆ್ಯಂಡ್ ಸ್ಯಾಮ್ ಇಬ್ಬರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಎಲ್ಲ 3 ಜನ ಹೀರೋಯಿನ್ಸ್ಗೂ ಒಳ್ಳೆ ಅಪ್ರಿಸಿಯೇಷನ್ ಸಿಗ್ತಾ ಇದೆ. ಸೊ ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಗಿರಿಬ್ರೋ ಆ್ಯಂಡ್ ಇಡೀ ತಂಡಕ್ಕೆ ರಾಘು ಸರ್ ತುಂಬ ಚೆನ್ನಾಗಿ ನನ್ನ ತೋರಿಸಿದ್ದಾರೆ ಅಂತ ತುಂಬ ಜನ ಅಪ್ರಿಷಿಯೇಟ್ ಮಾಡ್ತಿದ್ದಾರೆ. ಸೊ ಎಲ್ಲರಿಗೂ ತುಂಬ 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 ಥ್ಯಾಂಕ್ ಯು. ಆ್ಯಂಡ್ ದಯವಿಟ್ಟು ಸಿನಿಮಾನ ಥಿಯೇಟ್ರಲ್ಲೇ ಬಂದು ನೋಡಿ. ಥ್ಯಾಂಕ್ ಯು. ಮೊದಲನೇದಾಗಿ ನಮ್ಮ ಈ ಒಂದು ಪ್ರೀಮಿಯರ್ ಶೋಗೆ ಬಂದಂತಹ ಎಲ್ಲ ಸೆಲೆಬ್ರಿಟೀಸ್ಗೆ ಥ್ಯಾಂಕ್ಸ್ ಹೇಳ್ತಾ ಒಂದು ರೀಕಾಲ್ ಮಾಡ್ಲಿಕ್ಕೆ ಇಷ್ಟಪಡ್ತೀನಿ. ನಾನು ಸಿನಿಮಾದ ಪ್ರೀವಿಯಸ್ 1-2 ದಿನದ ಮುಂಚೆ ಒಂದು ಪ್ರೆಸ್ ಮೀಟ್ ಮಾಡಿದಾಗ ನಾನು ಹೇಳಿದೆ, ಕನ್ನಡ ಇಂಡಸ್ಟ್ರಿಗೆ ಒಬ್ಬ ಕಮರ್ಷಿಯಲ್ ಹೀರೋ ತುಂಬ ವರ್ಷಗಳ ನಂತರ ಬರ್ತಾರೆ ಅಂತ ಹೇಳಿ ಅದನ್ನು ಕಿರಣ್ ಸರ್ ಪ್ರೂವ್ ಮಾಡಿದ್ದಾರೆ. ನಾನು ಅದನ್ನು ಅವತ್ತು ಹೇಳಿದ್ದೆ, ನಾನು ಇವತ್ತು ಅದನ್ನೇ ಹೇಳ್ತಿದ್ದೀನಿ. ಎಸ್, ಹಿ ಪ್ರೂವ್ಡ್. ಕನ್ನಡ ಇಂಡಸ್ಟ್ರಿಗೆ ಸುಮಾರು ವರ್ಷಗಳ ನಂತರ ಒಬ್ಬ ಕಮರ್ಷಿಯಲ್ ಹೀರೋ ಬಂದಿರೋದು. ಅದೊಂದಾದರೆ ಈ ಚಿತ್ರದ ಮೊದಲನೇ ಹೀರೋ ಎಸ್ ನಾನು ಇವರಿಬ್ಬರಿಗೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ
ಒಬ್ಬ ನಿರ್ದೇಶಕ ಒಂದು ಕತೆ ಮಾಡ್ಕೊಂಡು ಬಂದಿದ್ದಾನೆ ಅಂದಾಗ ಕತೆಗೆ ಏನ್ ಬೇಕು ಅನ್ನೋದನ್ನ ಯಾವುದಕ್ಕೂ ಕೂಡ ಕಡಿಮೆ ಮಾಡದೆ ಈ ಒಂದು ಚಿತ್ರವನ್ನ ಇವತ್ತು ಬಂದವರೆಲ್ಲ ಇಷ್ಟು ದೊಡ್ಡದಾಗಿ ಹೇಳ್ತಿರೋದು ಅದಕ್ಕೆ ಕಾರಣ ಇವರಿಬ್ರು. ಸೊ ಇವರಿಬ್ರು ಇರೋದಕ್ಕೆ ನಾವಿಷ್ಟು ಜನ ಇಲ್ಲಿ ನಿಂತ್ಕೊಂಡು ಮಾತಾಡ್ತಿದ್ದೀವಿ ಅನ್ನೋದನ್ನ ಹೇಳಿಕ್ಕೆ ಇಷ್ಟಪಡ್ತೀನಿ. ಇದ್ರ ಮಧ್ಯೆ ನನ್ನ ಕ್ಯಾರೆಕ್ಟರ್ ಬಗ್ಗೆ ಎಲ್ಲರೂ ಚೆನ್ನಾಗಿ ಹೇಳ್ತಾರೆ. ಸೊ ಸಪೋರ್ಟ್ ಮಾಡ್ತಾ ಇರಿ, ನಮ್ಮನ್ನು ಗೆಲ್ಸಿದ್ರೆ ಮತ್ತೊಂದಿಷ್ಟು ಒಳ್ಳೊಳ್ಳೆ ಚಿತ್ರ. ಎಲ್ರಿಗೂ ನಮಸ್ಕಾರ. ನಾನು ಆರ್ಟಿಸ್ಟ್ ಆಗಿ ಮಾತಾಡೋಕೆ ಮುಂಚೆ ಎಕ್ಸಿಟ್ ಪ್ರೊಡ್ಯೂಸರ್ ಆಗಿ ಮಾತಾಡ್ತಿದ್ದೇನೆ. ಸೊ ಇಲ್ಲಿವರೆಗೆ ಸಪೋರ್ಟ್ ಮಾಡ್ಕೊಂಡು ಬಂದಿದ್ದಾರೆ. ಈ ಸಿನಿಮಾ ಇವತ್ತು ರಿಲೀಸ್ ಆಗಿ 2ನೇ ವಾರಕ್ಕೆ ಕಾಲಿಡ್ತಾ ಇದೆ. ತುಂಬ ಅಷ್ಟು ಕನ್ನಡ ಇಂಡಸ್ಟ್ರಿ ಆರ್ಟಿಸ್ಟ್ಗಳು, ಟೆಕ್ನಿಷಿಯನ್ಸ್ ಮತ್ತು ಪ್ರೊಡ್ಯೂಸರ್ಸ್ ಬಂದು ಇವತ್ತು ಸಿನಿಮಾ ನೋಡಿ ನಮಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಮೀಡಿಯಾದವರಾಗಿ ಇಲ್ಲಿವರೆಗೆ ಸಪೋರ್ಟ್ ಮಾಡ್ತಾ ಬಂದಿದ್ದೀರಾ. ಇನ್ನಷ್ಟು ನಮ್ಮ ಸಿನಿಮಾನು ಬೆಳೆಸಬೇಕು, ಇಡೀ ಕರ್ನಾಟಕಕ್ಕೆ ತಲುಪಿಸುವಂಥ ಕೆಲಸ ನೀವು ಮಾಡಬೇಕು, ನಿಮ್ಮ ಜವಾಬ್ದಾರಿ. ನಂಬ್ಕೊಂಡಿದ್ದೀನಿ ನೀವು ಅದು ಮಾಡೇ ಮಾಡ್ತೀರಾ ಅಂತ. ಹಾಗೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಆರ್ಟಿಸ್ಟಿಗೂ, ಪ್ರೊಡ್ಯೂಸರ್ಸ್ಗೂ, ಹಾಗೆ ಡೈರೆಕ್ಟ್ರಿಗೂ, ಕಿರಣ್ ರಾಜ್ ಅವರಿಗೂ. ನಮ್ಮ ಜರ್ನಿ ಇದೇನು ರಿಲೀಸ್ ಆಗಿ ಮುಂದೆ ಹೋಗ್ತಾ ಇದೆ, ಇದೇ ರೀತಿ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿ. ಎಲ್ಲ ಆಡಿಯನ್ಸ್ ಬಂದು ಆದಷ್ಟು ಬೇಗ ಈ ಸಿನಿಮಾ ನೋಡಿ ಗೆಲ್ಲಿಸ್ಕೊಡ್ಬೇಕಾಗಿ ನಾನು ಕೇಳಿಕೊಡ್ತೀನಿ. ಧನ್ಯವಾದ. ಥ್ಯಾಂಕ್ ಯು ಸೋ ಮಚ್. ಎಲ್ರಿಗೂ ನಮಸ್ಕಾರ. ತುಂಬ ಖುಷಿ ಆಗ್ತಾ ಇದೆ. 2ನೇ ವಾರಕ್ಕೆ ನಾವು ಕಾಲಿಟ್ಟಿದ್ದೀವಿ. ಜನ ಸಪೋರ್ಟ್ ತುಂಬ ಚೆನ್ನಾಗಿ ಸಿಗ್ತಾ ಇದೆ. ದಯವಿಟ್ಟು ಎಲ್ಲರೂ ಬಂದು ಥಿಯೇಟ್ರಲ್ಲೇ ಬಂದು ಮೂವಿ ನೋಡಿ ನಮ್ಮಂಥವ್ರನ್ನ ಬೆಳೆಸಿ ಚಿತ್ರತಂಡಕ್ಕೆ, ಇಡೀ ತಂಡಕ್ಕೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ. ಕಿರಣ್ ಸರ್ ಅವರು ಅದ್ಭುತವಾಗಿ ಆ್ಯಕ್ಟಿಂಗ್ ಮಾಡಿದ್ದಾರೆ. ತುಂಬ ಥ್ಯಾಂಕ್ಸ್ ಹೇಳ್ತೀನಿ. ಡೈರೆಕ್ಟರ್ ಅದ್ಭುತವಾಗಿ ಇದು ಮಾಡಿದ್ದಾರೆ. ಧನ್ಯವಾದಗಳು. ಥ್ಯಾಂಕ್ ಯು.